ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಕಿ ಉಮೇಶ್ 84 ಚಾನಲ್. ಸೊ ತುಂಬ ಜನ ಕೇಳ್ತಾ ಇದ್ರು ಸರ್, ಒಂದು ಲೋ ಬಜೆಟ್ ಇರೋದು, ಒಂದು ಲೋ ಸಿಗ್ಮೆಂಟ್ ಇರೋ ಗಾಡಿಗಳೊಂದು ಶೋರೂಮ್ ತೋರಿಸಿ ಅಂತ. ಹಾಗೆ ಮತ್ತೆ ನಾನೇನು ಅಂದರೆ ನಮ್ಮ ಬಜರಂಗಿ ಡ್ರೀಮ್ಸ್ ಮೋಟಾರ್ಸ್ ಬಜರಂಗಿ ಟ್ರಾವೆಲ್ಸ್ ಬಂದಿದ್ದೀನಿ. ಯಾಕೆಂದರೆ ನಿಮಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ, ಬಜರಂಗಿ ಡ್ರೀಮ್ಸ್ ಒಂದು ಲೋ ಬಜೆಟಿಂದ ಲೋ ಸಿಗ್ಮೆಂಟಿಂದ ಇದು ಒಂದು ಹೈಯರ್ ಸಿಗ್ಮೆಂಟ್ವರೆಗೂ ಗಾಡಿಗಳಿರುತ್ತೆ ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ತುಂಬ ಟೈಮ್ ವೀಡಿಯೋ ಮಾಡಿದ್ದೀನಿ, ತುಂಬ ರೆಸ್ಪಾನ್ಸ್ ಬಂದಿದೆ, ತುಂಬ ಎಷ್ಟೋ ಜನ ಕಸ್ಟಮರ್ ಕಮೆಂಟ್ ಮಾಡಿರ್ತಾರೆ ವ್ಯೂವರ್ಸು ಅಂತ ಅಂದ್ಬಿಟ್ಟು ನಾನು ಮತ್ತೆ ಒಂದು ವೀಡಿಯೋಗೆ ಇಲ್ಲಿ ಬಂದಿದ್ದೀನಿ. ಯಾಕೆಂದರೆ ಪರ್ಟಿಕ್ಯುಲರಾಗಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಒಂದು ಒಳ್ಳೆ ಶೋರೂಮಲ್ಲಿ, ಒಂದು ಜೆನ್ಯೂನ್ ಶೋರೂಮಲ್ಲಿ ಒಂದು ಒಳ್ಳೆ ಜೆನ್ಯೂನ್ ಗಾಡಿ ತೊಗೊಳ್ಬೇಕು ಅಂತ. ಹಾಗಾದರೆ ಯಾರಾದರೂ ಒಂದು ವ್ಯೂವರ್ಸ್ ನೋಡ್ತಾರೆ, ನೀವು ಪರ್ಟಿಕ್ಯುಲರಾಗಿ ಬರ್ಬೋದು ನಮ್ಮ ಬಜರಂಗಿ ಡ್ರೀಮ್ಸ್ಗೆ. ಸೊ ಈ ಶೋರೂಮಲ್ಲಿ ತುಂಬಾ ಸ್ಟಾಕ್ ಇದೆ. ಇವತ್ತು ನಿಮಗೆ ಕಡಿಮೆ ಸಿಗ್ಮೆಂಟಿಂದ ಸ್ಯಾಂಟ್ರೋಯಿಂದ ಹಿಡಿದು ಆಲ್ಟೋ 800 ಹಿಡಿದು ನಮಗೆ ಅಪ್ ಟು ಒಂದು ನಿಮ್ಮದು ಟೊಯೋಟಾ ಕ್ವಾಲೇಜ್ವರೆಗೂ ಗಾಡಿಗಳಿದೆ. ಹಾಗಾಗಿ ನೋಡ್ತಾ ಇದ್ದಾರೆ ನೀವು ಕಣ್ವಾ ಶೋರೂಮು. ಮತ್ತು ನಮ್ಮದು ಏನಿದು 80 ಫೀಟ್ ರೋಡ್ ಬರುತ್ತಲ್ಲ, ನೀವು ಯೂನಿವರ್ಸಿಟಿ ಕಡೆಯಿಂದ ಬಂದರೆ 80 ಫೀಟ್ ರೋಡಿಂದ ಬರೋದ್ರೆ ಕಣ್ವಾ ಹಾಸ್ಪಿಟಲ್ ಹತ್ರ ಪಾಪರೆಡ್ಡಿ ಪಾಳ್ಯ, ನೀವು ಡೈರೆಕ್ಟಾಗಿ ಬಂದು ಇಲ್ಲಿ ನೋಡ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ತುಂಬಾ ಗಾಡಿಗಳಿದೆ. ಹಾಗೆ ಯಾರ್ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಓನರ್ನ ಮಾತಾಡ್ಸೋಣ, ಓನರ್ ಮಾತಾಡಿಸಿ ಏನು ಆಫರ್ ಇದೆ, ಯಾವ್ಯಾವ ಗಾಡಿಗಳಿದೆ, ಏನು ರೇಟ್ ಇದೆ ಅಂತ ಕಂಪ್ಲೀಟ್ ಮೊದಲನೇ ಕಡೆ ಬುಲರ್ ಇದೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ ಸರ್? ಈ ಗಾಡಿ ಬಂದು 2016 ಮೈಕ್ರೋ ಹೈಬ್ರಿಡ್. ಸರ್ ಇಂಜಿನ್ ಕೆಪಾಸಿಟಿ ಬಂದು 2.5 ಲೀಟರ್ ಬರುತ್ತೆ ಸರ್. ಎಸ್ ಸರ್. ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಸರ್. 130 ಓಡೈತೆ. ಓಕೆ ಸರ್. ಬೊಲೆರೋ ZLX ಅಂತ ಇದು ಮಾಡಲು. ಓಕೆ. ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಸರ್. ಎಸ್ ಸರ್. ಸರ್ ಗಾಡಿ ಟೈರ್ ಎಲ್ಲ ಹೊಸದಿದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 660 ಹೆಚ್ಚು ಕಮ್ಮಿ ಆಗುತ್ತೆ. ಲೋನ್ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಸೊ ಯಾವ ಮಾಡೆಲ್ ಅಂದ್ರೆ ಸರ್ ಗಾಡಿ? 2016 ಸಿಂಗಲ್ ಓನರ್ ಸರ್. ಲೋನ್ ಅಪ್ ಟು ಎಷ್ಟು ಗಂಟೆ ಆಗ್ಬೋದು ಸರ್? ಸರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಲೋನ್ 4 ಲಕ್ಷ ಲೋನೇ ಆಗುತ್ತೆ. ಸೊ ಫ್ರೆಂಡ್ಸ್, ಹಾಗೆ ನೋಡ್ತಾ ಇರೋ ಬೊಲೆರೋ ಒಂದು ನೋಡ್ತಾ ಇರೋದು ಒಳ್ಳೆ ವೆಲ್ ಮೇಂಟೈನ್ ಗಾಡಿ ಇದೆ. ಹಾಗೆ ಯಾರಾದರೂ ನೋಡ್ತಾ ಇರೋ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್. ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? 2012 ಮಾಡಲು. ಎಸ್ ಸರ್. ಎಟಿಕಾ VDI. ಓಕೆ ಸರ್. ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆಂಡ್ 1,33,000 ಓಡೈತೆ. ಎಸ್ ಸರ್. ಸರ್ ಪ್ರೈಸಿಂಗ್ ಬಂದು 5,30,000 ಹೇಳ್ತಾ ಇದೀನಿ. ಇನ್ಶೂರೆನ್ಸ್ ರನ್ನಿಂಗ್ ಐತೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸಿಂಗಲ್ ಓನರ್ ಸರ್. ಸರ್ ಇಂಟೀರಿಯರ್ ಬಗ್ಗೆ ಹೇಳ್ಬೋದಾ ಸರ್ ಸ್ವಲ್ಪ? ಇಂಟೀರಿಯರ್ ಮಾಮೂಲಿ ಸರ್. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ. ಓಕೆ. ಇದು ಏರ್ ಬ್ಯಾಗ್ ಬರಲ್ಲ. ಏರ್ ಬ್ಯಾಗ್ ಬರಲ್ಲ ಅಂತೀರಾ? ಓಕೆ ಫ್ರೆಂಡ್ಸ್, ನೀವೇ ನೋಡ್ತಾ ಇದ್ರಲ್ಲ, ಯಾವುದೇ ಗಾಡಿ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವುದೂ ಇಲ್ಲ. ವೆಲ್ ಮೇಂಟೈನ್ ಗಾಡಿ. ಯಾರಾದರೂ ಒಂದು ಗಾಡಿ ನೋಡ್ತಾ ಇದ್ರೆ ನೀವು ಮಾರುತಿ ಎರ್ಟಿಗಾ 7 ಸೀಟರ್ ಗಾಡಿ ಡೈರೆಕ್ಟಾಗಿ ಶೋರೂಮಲ್ಲಿ ಮಾತಾಡೋದ್ರಿಂದ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಸರ್. ಸರ್ ಫೈನಲ್ ಟು ಫೈನಲ್ ಏನಾಗ್ಬೋದು ಸರ್ ಗಾಡಿ? 5,500 ಆಗುತ್ತೆ ಸರ್. ಸರ್ 5,500 ಅಂತ ಹೇಳ್ತಿದ್ದಾರೆ. ಸರ್ ನಿಮ್ಗೆ ಬೇಕಂದ್ರೆ ಎಟಿಗಾದಲ್ಲಿ 12 ಐತೆ, 13 ಐತೆ, 14 ಐತೆ, 15 ಐತೆ. ಓಕೆ. ಪ್ರೆಸೆಂಟ್ ಇಲ್ಲಿ ನಿಮಗೆ 14 ಒಂದು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಸ್ ಸರ್. 13 ಬೇಕಂದ್ರೆ ಸಿಗುತ್ತೆ, 15 ಬೇಕಂದ್ರೆ ಸಿಗುತ್ತೆ. ಸೊ ಹಾಗಾದ್ರೆ ಯಾರು ನೋಡ್ತಾ ಇದ್ರೆ ಸ್ನೇಹಿತರೆ, ನೀವು ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ಮಾತಾಡೋದ್ರಿಂದ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಒಂದು ಕಾರ್ ಸಿಗುತ್ತೆ. ಹಾಗೆ ಒಂದು ಸ್ವಿಫ್ಟ್ VSI ಒಂದು ಆಟೋಮೆಟಿಕ್ ಯಾರು ನೋಡ್ತಾ ಇದ್ದಾರೆ ಸರ್, ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? 2020 ಮಾಡಲು, ಸಿಂಗಲ್ ಓನರ್. ಎಸ್ ಸರ್. ಸರ್ 74,000 ಕಿಲೋಮೀಟರ್ ಓಡೈತೆ. ಓಕೆ. ಸರ್ ಇದು 2021 ಸಿಂಗಲ್ ಓನರ್. ಎಸ್ ಸರ್. 71,000 ಓಡೈತೆ ಸರ್. ಓಕೆ. ಶೋರೂಮ್ ಮೇಂಟೆನ್. ಹಾ ಸರ್. 4 ಟೈರ್ ಹೊಸದಿದೆ ಸರ್. ಓಕೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಪ್ರೈಸ್ ಸರ್ 660. 660 ಹೆಚ್ಚು ಕಮ್ಮಿ ಅಂತ ಅಂದ್ರೆ ಸರ್ 620 ಆಗುತ್ತೆ ಕೂತ್ಕೊಂಡು. ಸೊ ಹಾಗೆ ನೀವು ಇಂಟೀರಿಯರ್ ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. ಡ್ಯುಯಲ್ ಏರ್ ಬ್ಯಾಗ್ ಕೂಡ ಅಂತ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಯಾರಾದರೂ ನೋಡ್ತಾ ಇರೋ ಫ್ಯಾಮಿಲಿಗೆ ಒಂದು ವೆಲ್ ಮೇಂಟೈನ್ ಗಾಡಿ ನೀವು ಶೋರೂಮಲ್ಲಿ ಬಂದು ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಹಾಗೆ ಬಾಡಿ ಕಂಡೀಷನ್ ನೋಡೋದಾದ್ರೆ ಬಾಡಿ ಯಾವುದೇ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಅಂತಾನೆ ಹೇಳ್ತಾ ಇದ್ದಾರೆ. ಯಾರಾದರೂ ಹಾಗೆ ನೋಡ್ತಾ ಇರೋ ಫ್ರೆಂಡ್ಸ್ ಡೈರೆಕ್ಟ್ ಆಗಿ ಶೋರೂಮ್ಗೆ ಬನ್ನಿ, ನೀವು ಮಾತಾಡ್ಕೊಂಡು ಹೋಗ್ಬೋದು ಅಂತಾನೆ ನಾವು ಹೇಳ್ಬೋದಾ ಸರ್? 2014 ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಓಕೆ. 91,000 ಡ್ರೈವನ್ ಆಗಿದೆ. ಆಸ್ತಾ ಆಪ್ಷನ್ ಸರ್ ಇದು. ಇದರಲ್ಲಿ ನಿಮಗೆ ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಸರ್ ಬಟನ್ ಸ್ಟಾರ್ಟ್ ಇದ್ರ ಫ್ಯೂಚರ್ ಸ್ವಲ್ಪ ಜಾಸ್ತಿನೇ ಬರುತ್ತೆ ಸರ್. ಏನು ಫೀಚರ್ ಇದೆ ಸರ್ ಗಾಡಿ? AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಓಕೆ. 4 ಏರ್ ಬ್ಯಾಗ್ಸ್ ಬರುತ್ತೆ. ಎಸ್ ಸರ್. ಆಮೇಲೆ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ. ರಿವರ್ಸ್ ಕ್ಯಾಮ್ರಾ. ಆಲ್ಮೋಸ್ಟ್ ಟಾಪ್ ಎಂಡ್ ಅಲ್ಲ ಸರ್, ಇದು ಎಲ್ಲ ಫೀಚರ್ಸ್ ಇತರ ಸಿಗುತ್ತೆ ನಿಮಗೆ. ಸೊ ಹಂಗಾರೆ ಸೆಕೆಂಡ್ ಓನರ್ ಸರ್. ಇದು 5,500,000 ಲಕ್ಷ ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಆಗುತ್ತೆ. ಸೊ 5,500,000 ಲಕ್ಷ ಹೇಳ್ತಿದ್ದಾರೆ ಫ್ರೆಂಡ್ಸ್, ಹೆಚ್ಚು ಕಡಿಮೆ ಆಗುತ್ತೆ ಅಂತಂದ್ರೆ ಒಳ್ಳೆ ರೆಡ್ ಕಲರ್ ಗಾಡಿ. ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಗಾಡಿ ಯಾವುದೂ ಇಲ್ಲ. ಹಾಗೆ ಯಾರಾದರೂ ನೋಡ್ತಾರೆ ನೀವು ಪರ್ಟಿಕ್ಯುಲರ್ ಆಗಿ i20 ಡೈರೆಕ್ಟ್ ಆಗಿ ಒಂದು ಶೋರೂಮ್ ಮೇಲೆ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎ ಸ್ಟಾರ್ ಬಗ್ಗೆ ಹೇಳ್ಬೋದಾ ಸರ್? ಎ ಸ್ಟಾರ್ ಬಂದು 2009 ಥರ್ಡ್ ಓನರ್ ಸರ್ ಇದು. 74,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಮೇಂಟೈನ್. ಓಕೆ ಸರ್. FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗೈತೆ, ಎಲ್ಲ ಫ್ರೆಶ್ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಕಸ್ಟಮರ್ ಹೇಳ್ತಿರೋದು 220 ಎಕ್ಸ್ಪೆಕ್ಟೇಷನ್. ಫೈನಲ್ ಟು ಫೈನಲ್ 190 ಆಗುತ್ತೆ ಸರ್ ಇದು. AC, ಪವರ್ ಸ್ಟೀರಿಂಗ್, 4 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ ಸರ್. ಸೊ ಹಾಗೆ ನೀವು ನೋಡ್ತಾ ಇದ್ದಾರಲ್ಲ ಫ್ರೆಂಡ್ಸ್, ಗಾಡಿ ಬಂದು 190 ಆಗುತ್ತೆ ಫೈನಲ್ ಟು ಫೈನಲ್. ಹಾಗೆ ನೀವು ಯಾರು ನೋಡ್ತಾ ಇರೋ ಫ್ಯಾಮಿಲಿಗೆ ವೆಲ್ ಮೇಂಟೈನ್ ಗಾಡಿ ನೀವು ಡೈರೆಕ್ಟ್ ಆಗಿ ಶೋರೂಮಲ್ಲಿ ಮಾತಾಡಿದ್ರೆ ಒಂದು ಬೆಸ್ಟ್ ಸಣ್ಣ ಪುಟ್ಟ ಟಚ್ ಅಪ್ ಇದಿದೆ ಸರ್, ಸ್ಕ್ರಾಚಸ್ಗಳಿದೆ, ಅದನ್ನ ಮಾಡಿಸ್ಕೊಡ್ತೀನಿ. ಗಾಡಿ ಎಲ್ಲ ನೋಡ್ತೀನಿ ಅಂದ್ರೆ ಅದನ್ನ ಮಾಡಿಸ್ತೀನಿ. ಸೊ ವೀಕ್ಷಕರು ಏನಂತ ಹೇಳ್ತಾ ಇದ್ದಾರೆ, ಗಾಡಿ ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದು ಗಾಡಿ ನೀವು ಯಾರು ನೋಡಿ ನೀವು ಫೈನಲೈಸ್ ಮಾಡಿದ್ರೆ ಅದನ್ನ ಅವರು ನೀವು ಕ್ಲೀನ್ ಮಾಡ್ಕೊಡೋದು, ಇದು ಅಂದರೆ ಸ್ಕ್ರಾಚಸ್ ಇರೋದನ್ನ ಅದು ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ. ಹಾಗೆ ಟೈರ್ ಕಂಡೀಷನ್ ನೋಡ್ಬೋದು, ವೆರಿ ಗುಡ್. ಯಾಕೆಂದ್ರೆ
ಹೊಸದೇ 4 ಎಲ್ಲ 4 ವೀಲರ್ ಕೂಡ ನ್ಯೂ ಬ್ರಾಂಡೆಡ್ ಟೈರ್ಸ್ ಇದೆ. ಯಾರಾದ್ರೂ ಹಾಗೆ ನೋಡ್ತಾ ಇರೋ ನೀವು ಅಷ್ಟ ಫ್ರೆಂಡ್ಸ್ ಡೈರೆಕ್ಟ್ ಆಗಿ ನೀವು ಬಂದು ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ಹೇಳೋದು. ಫೈನಲ್ ಏನಾದ್ರು ರೈಟ್ ಇದೆ ಸರ್ ಇದಕ್ಕೆ? ಒಂದು ಫೈನಲ್ ರೈಟ್ ಸರ್ 190 ನಾನು ಮಾಡಿಸ್ಕೊಡ್ತೀನಿ. FC ಇನ್ಶೂರೆನ್ಸ್ ನಾನು ಮಾಡಿಸ್ಕೊಡ್ತೀನಿ. ಡಾಕ್ಯುಮೆಂಟ್ ಅಲ್ಲಿ ಲ್ಯಾಪ್ಸ್ ಆಗೈತಲ್ಲ, ಅದಕ್ಕೆ ಬೇಕು ಒಂದು 15,000 ಬೇಕು. ವಿತ್ ಡಾಕ್ಯುಮೆಂಟ್ 190 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್, ಫೈನಲ್ ರೈಟ್. ಯಾರಾದ್ರೂ ಹಾಗೆ ನೋಡ್ತಾ ಇರೋ ಡೈರೆಕ್ಟ್ ಆಗಿ ಬನ್ನಿ ಶೋರೂಮ್ ಮೇಲೆ ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ ಸರ್? ಇದು 2015 ಸರ್ i10 ಗ್ರ್ಯಾಂಡ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು 1.2 ಲೀಟರ್ ಇಂಜಿನ್ ಬರುತ್ತೆ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್ ಸರ್. ನಿಮಗೆ AC ಬರುತ್ತೆ, ಪೋಸ್ಟರಿಂಗ್, 4 ಡೋರ್ಸ್ ಪವರ್ ವಿಂಡೋಸ್ ಸರ್, ಮತ್ತೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇಷ್ಟು ಬರುತ್ತೆ ಸರ್. ಸರ್ ಫೈನಲ್ ಏನು ರೇಟ್ ಮಾಡ್ತಾರೆ ಸರ್? ಇದು 4,40,000 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಆಗುತ್ತೆ. ಇದರಲ್ಲಿ ವೈಟ್ ಕಲರ್ ಒಂದೈತೆ ಸರ್, ಅದು ಬೇಗನೆ ನಾನು ತರಿಸ್ಕೊಡ್ತೀನಿ. ಅದು 4,40,000 ಅದು ಸ್ಪೋರ್ಟ್ಸ್ ಪ್ಲಸ್ ಸರ್. ಅದ್ರಲ್ಲಿ ಬಟನ್ ಸ್ಟಾರ್ಟ್ ಬರುತ್ತೆ, ಸಿಂಗಲ್ ಓನರ್. ಓಕೆ ಸರ್. FC ಇನ್ಶೂರೆನ್ಸ್ ಎಲ್ಲ ಸರ್? ಇವಕ್ಕೆಲ್ಲ ಇನ್ನೂ ಏನಿಲ್ಲ ಸರ್, ಇವಾಗ 14 ಮಾಡಲಲ್ವಾ, ಇನ್ನು ಶೋರೂಮ್ ಇಂದ ಏನ್ ಬಂದಿರುತ್ತೆ ಅದೇ ಡಾಕ್ಯುಮೆಂಟ್ ಎಲ್ಲ ಇರುತ್ತೆ. ಸೊ ಅದೇ ಡಾಕ್ಯುಮೆಂಟ್, ಎಲ್ಲ ಡಾಕ್ಯುಮೆಂಟ್ ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ, 80,000 ಓಡಿದೆ, ಶೋರೂಮ್ ಮೇಂಟೆನೆನ್ಸ್ ಇದೆ. ನೀವು ನೋಡ್ತಾ ಇರೋದು ಗಾಡಿ ಕಂಡೀಷನ್ ಮತ್ತೆ ಬಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ ಹಾಗೆ ನೋಡ್ತಾ ಇರೋ ಗಾಡಿನ ನೀವು ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ಮಾತಾಡೋದ್ರಿಂದ i10 ಒಂದು ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಸರ್ ಎಷ್ಟು ಓನರ್ ಆಗಿದೆ ಗಾಡಿಗೆ? ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಒಂದಿದೆ, ಸಿಂಗಲ್ ಓನರ್ ಒಂದಿದೆ. ಸೊ ಸೆಕೆಂಡ್ ಓನರ್ ಮತ್ತು ಸಿಂಗಲ್ ಓನರ್ 2 ಗಾಡಿಗಳಿದೆ ಈ ಶೋರೂಮ್ ಅಲ್ಲಿ. ನೀವು ಯಾರಾದ್ರೂ ನೋಡ್ತಾ ಇರೋ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? ಸರ್ ಇದು ಶಿಫ್ಟ್ 2014 VDI. ಎಸ್ ಸರ್. ಸಿಂಗಲ್ ಓನರ್ 81,000 ಓಡಿದೆ. ಓಕೆ. ಡೀಸೆಲ್ ವೆಹಿಕಲ್ ಇದು. ಸರ್. ಸರ್ ಪ್ರೈಸ್ ಹೇಳ್ತಾ ಇರೋದು 495 ಸರ್. ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. ಸರ್. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಇನ್ಶೂರೆನ್ಸ್ ನಾನು ಕಟ್ಕೊಡ್ತೀನಿ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ನಾನು ಕಟ್ಕೊಡ್ತೀನಿ. ಲೋನ್ ಬೇಕು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಸರ್. ಗಾಡಿ ಬಂದು 81,000 ಡ್ರೈವ್ ಆಗಿದೆ. ಶಿಫ್ಟ್ VDI. ನೋಡ್ತಾ ಇದ್ದಾರೆ. 2 ಟೈರ್ ಹೊಸದಿದೆ, 2 ಟೈರ್ ಹಳೆದಿದೆ ಸರ್. ರೇಟ್ ಅಲ್ಲಿ ಬಂದ್ರೆ ಬೇಕಾದ್ರೆ ಇನ್ನೂ 2 ಟೈರ್ ಹೊಸ ಟೈರ್ ಹಾಕಿಸ್ಕೊಡೋಣ. ಸೊ ನೀವು ಹಾಗೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ತುಂಬಾನೇ ಗಾಡಿ ವೆಲ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ನೀವು ಬಾಡಿ ನೋಡ್ತಾ ಇರಬಹುದು, ಯಾವುದೇ ಸ್ಕ್ರಾಚಸ್ ಆಗಲಿ ಡೆಂಟಸ್ ಆಗಲಿ ಯಾವುದೂ ಇಲ್ಲ. ಹಾಗೆ ಯಾರಾದ್ರೂ ನೋಡ್ತಾ ಇರೋದು ಒಂದು ಸ್ವಿಫ್ಟ್ ನೀವು ಡೈರೆಕ್ಟ್ ಆಗಿ ಬಂದು ಶೋರೂಮ್ ಮೇಲೆ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಫೈನಲ್ ಟು ಫೈನಲ್ ಈ ಗಾಡಿಗೆ ಏನಾಗುತ್ತೆ ಸರ್ ರೈಟ್? ಸರ್ ಇದೆಲ್ಲ ಮಾಡಿಸ್ಕೊಡ್ತೀನಿ ಅಂದ್ರೆ ಒಂದು 20,000 ಕಮ್ಮಿ. ಈ 20,000 ಕಡಿಮೆ 470ಗೆ ನಾನು ಎಲ್ಲಾನು ಮಾಡಿಸಿ ಕೊಡ್ತೀನಿ. ಇನ್ಶೂರೆನ್ಸ್ ಕಟ್ಕೊಡ್ತೀನಿ, 2 ಟೈರ್ ಹಾಕಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಗಾಡಿ ತುಂಬಾನೇ ಚೆನ್ನಾಗಿದೆ, ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಯಾರಾದ್ರೂ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಒಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಒಂದು ಒಳ್ಳೆ ಕಂಡೀಷನ್ ಗಾಡಿ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಬನ್ನಿ ಸರ್ ಹೇಳ್ತೀನಿ ಮುಂದೆ. ಸರ್. ಸರ್ i20 2012 ಮಾಡಲು ಸಿಂಗಲ್ ಓನರ್, 1,25,000 ಓಡೈತೆ. ಎಲ್ಲ ಶೋರೂಮ್ ಮೇಂಟೈನ್ ಸರ್. ಓಕೆ. ಲಾಸ್ಟ್ ನವೆಂಬರ್ ಅಲ್ಲಿ ಸರ್ವಿಸ್ ಆಗೈತೆ. ಓಕೆ. ನಿಮ್ಗೆ ಆಸ್ತದಲ್ಲಿ ಬರೋ ಫೀಚರ್ಸ್ ಎಲ್ಲ ಬರುತ್ತೆ. AC ಪೋಸ್ಟರಿಂಗ್, 4 ಡೋರ್ಸ್ ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಗಾಡಿ ಒಂದ್ಸಲಿ ನೋಡಿ ಡ್ರೈವ್ ಮಾಡಿ ಆಮೇಲೆ ಮಾತಾಡಿ ಸರ್. ಹಂಗಾರೆ ಏನ್ ಕಾಸ್ಟ್ ಮಾಡ್ತಾ ಇದೆ ಸರ್ ಗಾಡಿ? ಇದು 3,85,000. 3,85,000 ಸಿಂಗಲ್ ಓನರ್. ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಹೇಗಿದೆ ಸರ್ ಗಾಡಿ? ಈ ಡಾಕ್ಯುಮೆಂಟ್ಸ್ ಬಗ್ಗೆ ತಲೆನೇ ಕೆಡ್ಸ್ಕೊಬಿಡಿ ಸರ್. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಆಗಿರಲ್ಲ, ಡಾಕ್ಯುಮೆಂಟ್ ರನ್ ಮಾಡ್ಕೊಡ್ಸೋದು ನಂದು. ಸೊ ಹಾಗೆ ವೀಕ್ಷಕರು ಯಾರು ನೋಡ್ತಾ ಇರೋ ನೀವು ವೈಟ್ ಕಲರ್ ಗಾಡಿ, ಒಳ್ಳೆ ಡೀಸೆಂಟ್ ಕಲರ್ ಗಾಡಿ ಯಾರು ನೋಡ್ತಾ ಇರೋ ನೀವು ಡೈರೆಕ್ಟ್ ಆಗಿ ಶೋರೂಮ್ ಅಲ್ಲಿ ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾರಾದ್ರೂ ಹಾಗೆ ನೋಡ್ತಾ ಇದ್ರೆ ಒಂದು i20 ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ನೀವು ಡಿಕ್ಕಿ ಸ್ಪೇಸ್ ಎಲ್ಲ ಎಷ್ಟಿದೆ ಸರ್ ಇದು ಗಾಡಿದು? ಸರ್ ಇದು ಬೂಟ್ ಸ್ಪೇಸ್ ಬಂದು ಒಂದು 350 ಲೀಟರ್ ಅಂತ ಹೇಳ್ತಾರೆ, ಬಟ್ ನಮಗೂ ಅಷ್ಟೊಂದು ಐಡಿಯಾ ಇಲ್ಲ. ಓಕೆ. ಹಾಗೆ ಯಾರು ನೋಡ್ತಾ ಇರೋ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಯಾರು ನೋಡ್ತಾ ಇರೋ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ನೀವು ಸರ್ ಈ ಗಾಡಿನ. ಸರ್ ಈ ಗಾಡಿ ಮಾರುತಿ ಸುಜುಕಿ ಸರ್ ಸಿಯಾಜ್ ಇದು. ಓಕೆ. VDI ಪ್ಲಸ್ SHVC ಆಟೋಮೆಟಿಕ್ ಕ್ಲಚ್ ಬರುತ್ತೆ ಸರ್ ಇದು. ಓಕೆ ಸರ್. ಇದು ಬರೀ ಓಡಿರೋದೇ ಬರೀ 45,000. ಸರ್. ಸರ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಪ್ರೈಸ್ 5,90,000. ನಿಮ್ಗೆ ಇಲ್ಲಿ ಆಟೋಮೆಟಿಕ್ ಕ್ಲಚ್ ಬರುತ್ತೆ. ಓಕೆ. ಮಾಮೂಲಿ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ಸೆಕೆಂಡ್ ಓನರ್ ಆಗೈತೆ. ಓಕೆ. 45,000 ಇನ್ಶೂರೆನ್ಸ್ ಫ್ರೆಶ್. ಓಕೆ ಸರ್. ಟೈರ್ಗಳೆಲ್ಲ 60% ಟೈರ್ಗಳಿದೆ. ಓಕೆ. ಲೋನ್ ಅಂತ ಬಂದ್ರೆ ಸರ್ ನಿಮಗೆ ಮ್ಯಾಕ್ಸ್ ಟಂಬಸ್ 4,5 ಲಕ್ಷ ಲೋನೇ ಆಗುತ್ತೆ. 4,5 5 ಲಕ್ಷ ಲೋನ್. ಗಾಡಿ ಜಿನಿಯನ್ ಆಗೈತೆ. ಬನ್ನಿ ನೋಡಿ ಮಾತಾಡಿ ಸರ್. ಹೆಚ್ಚು ಕಮ್ಮಿ ಅಂತ ಮಾಡ್ಕೊಡ್ತೀನಿ. ಏನ್ ಕಾಸ್ಟ್ ಮಾಡ್ತೀರಾ ಸರ್ ಗಾಡಿ? ಸರ್ 5,90,000. 5,90,000. ಫೈನಲ್ ಟು ಫೈನಲ್ ಬೇಕು ಅಂತಾನೆ ನಾನು ಹೇಳಿದ್ರು ನೀವು ಮತ್ತೆ ಒಂದು ಇನ್ನೊಂದು ಪ್ರೈಸ್ ಕೇಳ್ತೀರಾ? ಬೇಡ, ನೋಡಿ ಮಾತಾಡಿ ಆಮೇಲೆ ನಿಮ್ದೇ ಒಂದು ಪ್ರೈಸ್ ಕೊಟ್ಬಿಡಿ. ಸ್ನೇಹಿತರೆ ಕ್ಲೋಸ್ ಮಾಡಿಸ್ತೀನಿ. ಹಾಗೆ ಸ್ನೇಹಿತರೆ ಯಾರಾದ್ರೂ ಒಂದು ಸೆಡನ್ ಗಾಡಿ ಫ್ಯಾಮಿಲಿಗೆ ನೋಡ್ತಾರೆ, ನೀವು ಹಾಗೆ ಸಾರಿ ಹೇಳ್ದಂಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಯಾರಾದ್ರೂ ನೋಡ್ತಾರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿ ಗಾಡಿ ಬಗ್ಗೆ ಕಂಪ್ಲೀಟ್. ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು 2010. ಸರ್. ಸರ್ ಜನವರಿ ಎಂಡಿಗೆ FC ಲ್ಯಾಪ್ಸ್ ಆಗುತ್ತೆ, ಬಟ್ ಫ್ರೆಶ್ FC ನಾನು ಮಾಡಿಸ್ಕೊಡ್ತೀನಿ. ಇನ್ಶೂರೆನ್ಸ್ ಕೂಡ ನಾನು ಮಾಡಿಸ್ಕೊಡ್ತೀನಿ. ಓಕೆ ಸರ್. 2010 ಮಾಡಲು ಸಿಂಗಲ್ ಓನರ್, 59,000 ಕಿಲೋಮೀಟರ್ ಡ್ರೈವ್ ಆಗಿದೆ. A-Star VXi. ಓಕೆ. ಆಲ್ಮೋಸ್ಟ್ ಟೈರ್ ಕಂಡೀಷನ್ ಇದರಲ್ಲಿ 80% ಥ್ರೆಡ್ ಇದೆ ಸರ್. ಸಿಂಗಲ್ ಓನರ್. ಶೋರೂಮ್ ಮೇಂಟೈನ್ಡ್. 59,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಎಸ್ ಸರ್. ಹಂಗಾರೆ ಏನು ಕಾಸ್ಟ್ ಮಾಡ್ತೀರಾ ಸರ್? ಸರ್ ಇದು 2.5 ಲಕ್ಷ. FC ಇನ್ಶೂರೆನ್ಸ್ ನಮ್ದೇ. ಓಕೆ. 2,30,000 ನಾನು ಮಾಡಿಸ್ಕೊಡ್ತೀನಿ. ಸೊ 2,30,000 ಇನ್ನು ಕಮ್ಮಿ ಬೇಕಾ? ಇನ್ನೊಂದು 1,000 ಕಮ್ಮಿ ಮಾಡೋಣ. 1,000 ಕಡಿಮೆ ಮಾಡ್ತಾರೆ ಫ್ರೆಂಡ್ಸ್. ಅಂದ್ರೆ 30,000 ಕಂಪ್ಲೀಟ್ ಕಡಿಮೆ ಆಗುತ್ತೆ. ಯಾರಾದ್ರೂ ಬಂದು ಶೋರೂಮ್ ಅಲ್ಲಿ FC ಇನ್ಶೂರೆನ್ಸ್ ನಾನು ಮಾಡಿಸ್ಕೊಡ್ತೀನಿ. ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತಾನೆ. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಕಿರಣ್ ಸರ್. ಬನ್ನಿ ಸರ್, ಮುಂದೆ ಬನ್ನಿ ಸರ್. ಸರ್. ಬೆಳಗಿರೋದು ಬಿಳಿ ಹಾಲಲ್ಲ, ಬಿಳಿ ಕಾರು. ಸರ್. ಸರ್ ಚಾರ್ಲೆಟ್ ಬೀಟು. ಸರ್.
ಸರ್ ಸಿಂಗಲ್ ಓನರ್ LT ಓಕೆ ಸರ್. ಸರ್ ಇದು ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಸರ್ ಇದು ಸರ್ K18 ಅದು ನಿಮ್ ಚಿಕ್ಕಮಂಗ್ಳೂರ್ ಸೈಡ್ ಗಾಡಿ ಎಸ್ ಸರ್. ಸರ್ ಡೀಸೆಲ್ ವೆಹಿಕಲ್ 84,000 ಓಡೈತೆ. ಸರ್ ಟೈರ್ಗಳೆಲ್ಲ 80% ಥ್ರೆಡ್ ಐತೆ. ಓಕೆ ಸರ್. AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ 4 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ ಸರ್ ಇದರಲ್ಲಿ. ಸರ್ ಇದು 1 ಇಯರ್ ಗೇರ್ ಬಾಕ್ಸ್ ಇಂಜಿನ್ ವ್ಯಾರಂಟಿ ಕೊಡ್ತೀನಿ. ಓಕೆ 2,25,000 ಹೇಳ್ತಾ ಇದೀನಿ ಸರ್. ಇನ್ಸೂರೆನ್ಸ್ ಸರ್ ನಾನು ಹೇಳಿಲ್ವ ಅವಾಗಲೇ ಇನ್ಶೂರೆನ್ಸ್ ಇಲ್ವಾ, ಇನ್ಶೂರೆನ್ಸ್ ಕಟ್ಕೊಡ್ತೀನಿ. ಟೈರ್ ಇಲ್ಲ ಟೈರ್ ಹಾಕಿಸ್ಕೊಡ್ತೀನಿ ಓಕೆ ಈ ಗಾಡಿಗೆ ಮಾತ್ರ. ಬನ್ನಿ ಕೂತ್ಕೊಳ್ಳಿ, ಹೆಚ್ಚು ಕಮ್ಮಿ ನಾನು ಮಾಡಿಸ್ಕೊಡ್ತೀನಿ. ಸರ್ ಹಾಗಾದ್ರೆ ಏನ್ ಕಾಸ್ಟ್ ಮಾಡ್ತಾ ಇದ್ದೀರಾ? ಮೈಲೇಜ್ ಒಂದು 25 ಬರುತ್ತೆ ಸರ್. ಮೈಲೇಜ್ ಒಂದು 25. ಇಲ್ಲಿ ಹತ್ತಿದ್ರೆ ಮೈಸೂರು ಸರ್. ಅದು ಪೆಟ್ರೋಲ್ ಹಾಕೊಂಡು ಹೋಗ್ಬೇಕಲ್ಲ? ಇಲ್ಲ ಸರ್ ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಸರ್. ಫ್ರೆಂಡ್ಸ್ 25 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಓಕೆ ಮೈಲೇಜ್ ಬರಲಿಲ್ಲ ಅಂತಂದ್ರೆ 23 ಬರುತ್ತೆ. ಫ್ರೆಂಡ್ಸ್ ಯಾರಾದ್ರೂ ಒಂದು ಡೀಸೆಲ್ ಗಾಡಿ, ಒಂದು ವೈಟ್ ಕಲರ್ ಗಾಡಿ, ಒಂದು ಡೀಸೆಂಟ್ ಗಾಡಿ ಯಾರಾದ್ರು ನೋಡ್ತಾರೆ, ನೀವು ಡೈರೆಕ್ಟ್ ಆಗಿ ಬಂದು ಒಂದು ಚೆವರ್ಲೈಟ್ ನೋಡಬಹುದು. ಹಾಗೆ ಏನ್ ಕಾಸ್ಟ್ ಪೇ ಮಾಡ್ತೀರಾ ಸರ್? ಬಂದು 2 ಕಾಲ್ ಹೇಳ್ತೀನಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಏನಾರ ಸಣ್ಣ ಪುಟ್ಟ ರಿಪೇರಿ ಇದ್ರೆ ನಾನು ಮಾಡಿಸ್ಕೊಡ್ತೀನಿ. ಓಕೆ ಬಟ್ ರಿಪೇರಿ ಇಲ್ಲ. ಓಕೆ ಬೇಕಾದ್ರೆ ನಾನು ಮಾಡಿಸ್ಕೊಡ್ತೀನಿ. ಸೊ ಹಾಗೆ ನೀವು ಯಾರು ನೋಡ್ತಾ ಇದ್ರೆ ಫ್ರೆಂಡ್ಸ್ ಚೆವರ್ಲೈಟ್ ಡೀಸೆಲ್ ಇಂಜಿನ್ ಗಾಡಿ, ನೀವು ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಸರ್. ಫೈನಲ್ ಟು ಫೈನಲ್ ಒಂದು ರೈಟ್ ಹೇಳಿ ಸರ್ ಗಾಡಿಗೆ. ಸರ್ 2 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ. ಸೊ 2 ಲಕ್ಷ 190ಕ್ಕೆ ಮಾಡಿಸ್ಕೊಡ್ತೀನಿ. ಸೊ ಫೈನಲ್ ಟು ಫೈನಲ್ 1,90,000 ಹೇಳ್ತಿದ್ದಾರೆ. ಅದು ಕೂಡ ನಮ್ಮ ಜನವರಿ ಆಫರ್. ಯಾರು ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಶೋರೂಮ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. 1 ಇಯರ್ ಗೇರ್ ಬಾಕ್ಸ್ ಇಂಜಿನ್ ವ್ಯಾರಂಟಿ ಕೊಡಿಸ್ತೀನಿ. ಸೊ 1 ಇಯರ್ ಗೇರ್ ಬಾಕ್ಸ್ ಇಂಜಿನ್ ಗ್ಯಾರಂಟಿ ಪಕ್ಕ. ಸೊ ಫ್ರೆಂಡ್ಸ್ ಹಾಗೆ ನೋಡ್ತಾ ಇದ್ರಲ್ಲ, ಸೊ ಇಷ್ಟು ಆಫರ್ಗಳಿದೆ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬನ್ನಿ ಮಾತಾಡಿ ಶೋರೂಮ್ ಅಲ್ಲಿ ಒಂದು ಬೆಸ್ಟ್ ಗಾಡಿನ ಬೆಸ್ಟ್. ಇದು ಬಿಟ್ರೆ ನಾನು 13 ಐತೆ. ಸರ್ 13 ಸೇಮ್ ವೇರಿಯಂಟ್ ಸೇಮ್ ಇದು. ಓಕೆ 90,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಕಸ್ಟಮರ್ ಮನೇಲೆ ಇದೆ ಇದು. ಓಕೆ ಅದನ್ನು 210 ಹೇಳ್ತಿದ್ದಾರೆ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಗ್ರೇ ಕಲರ್ ಆದ್ರೆ ಗ್ರೇ ಕಲರ್ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಆಫರ್ ಅಂದ್ರೆ ಒಂದಲ್ಲ ಅಂದ್ರೆ 2 ಗಾಡಿಗಳಿದೆ. ಯಾರಾದ್ರೂ ಹಾಗೆ ನೋಡ್ತಾ ಇದ್ರೆ ಸರ್ 10 ಗಾಡಿ ನೋಡ್ತೀರಾ, 10 ಗಾಡಿನೂ ತೋರಿಸ್ತೀನಿ. ನೀವು ಸಮಾಧಾನ ಆಗಂಡ ಬಟ್ ನೀವು ಗಾಡಿ ತಗೋಬೇಕು. ಸೊ ಹಾಗೆ ವೀಕ್ಷಕರೇ ಯಾರಾದ್ರೂ ಬರ್ತಿರಲ್ಲ, ಒಂದು ಬಜರಂಗಿ ಅಂದ್ರೆ ಒಂದು ಟ್ರೆಂಡಿಂಗ್ ಇರೋಂಥ ಶೋರೂಮು, ಒಂದು ಜೆನ್ಯೂನ್ ಶೋರೂಮು. ಹಾಗೆ ಯಾಕೆಂದ್ರೆ ತುಂಬಾ ಜನ ನಾನು ವಿಡಿಯೋಗಳನ್ನ ನೋಡಿ ಎಷ್ಟೋ ಜನ ನನಗೆ ಕಮೆಂಟ್ ಆಗ್ತಾರೆ, ಸರ್ ಬಜರಂಗಿ ಶೋರೂಮ್ ಒಂದು ವಿಡಿಯೋಗಳು ಮಾಡಿ ಅಂತ. ಯಾಕೆಂದ್ರೆ ಬಜರಂಗಿ ಅಂದ್ರೆ ಕಡಿಮೆ ಬಜೆಟಲ್ಲಿ ಒಂದು ವೆರಿ ಗುಡ್ ಮೇಂಟೈನ್ ಗಾಡಿಗಳೇ ಇರುತ್ತೆ. ನೀವು ಯಾರು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಜರಂಗಿಗೆ ಬನ್ನಿ. ಏನಕ್ಕೆ ನಮ್ಮ ಡಿಸ್ಕ್ರಿಪ್ಷನ್ ಕಾಂಟ್ಯಾಕ್ಟ್ ನಂಬರ್ ಕಂಪ್ಲೀಟ್ ಡೀಟೇಲ್ಸ್ ನಾನು ಮೆನ್ಷನ್ ಮಾಡಿರ್ತೀನಿ. ಡೈರೆಕ್ಟ್ ಆಗಿ ಬನ್ನಿ ಶೋರೂಮಲ್ಲಿ ಒಂದ್ಸತಿ ಇಲ್ಲ 2 ಸತಿ ಗಾಡಿ ನೋಡಿ. ನೀವು ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಇದು 2008 ಮಾಡಲು ಸೆಕೆಂಡ್ ಓನರ್ ಸರ್ ಇದು. ಸರ್ FC ಇನ್ಶೂರೆನ್ಸ್ ಕೂಡ ರೆಡಿ ಆಗಿದೆ. ಓಕೆ ಟೈರ್ಗಳು 4 ಹೊಸದಿದೆ. ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಸರ್ 84,000 ಕಿಲೋಮೀಟರ್ ಓಡಿದೆ. ಓಕೆ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 185 ಹೇಳ್ತೀನಿ ಸರ್. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ನಾನು ಮಾಡ್ಕೊಡ್ತೀನಿ. ಸೊ 180 ಹೇಳ್ತಿದ್ದಾರೆ ಫ್ರೆಂಡ್ಸ್. ಅದು 185 ಹೆಚ್ಚು ಕಮ್ಮಿ ಆಗಿದೆ. ಫೈನಲ್ ಪ್ರೈಸ್ ಬೇಕಾ? 160 ನಾನು ಮಾಡಿಸ್ಕೊಡ್ತೀನಿ. ಓಕೆ 160 ನಾನು ಮಾಡಿಸ್ಕೊಡ್ತೀನಿ. FC ರೆಡಿ ಐತೆ, ಇನ್ಶೂರೆನ್ಸ್ ರೆಡಿ ಐತೆ. 2008 ಸೆಕೆಂಡ್ ಓನರ್. AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್. ಸೊ ಇಷ್ಟು ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ದಾರೆ ಫ್ರೆಂಡ್ಸ್. ಯಾರಾದ್ರೂ ನೀವು ನೋಡ್ತಾ ಇರೋದು ಸ್ಯಾಂಟ್ರೋ ಗಾಡಿ 1,60,000 ಆಗುತ್ತೆ. ಯಾರಾದ್ರೂ ಹಾಗೆ ನೋಡ್ತಾ ಇರೋ ಶೋರೂಮ್ ಬನ್ನಿ, ಕಂಪ್ಲೀಟ್ ಡೀಟೇಲ್ಸ್ ನೀವು ತಿಳ್ಕೊಂಡು ಗಾಡಿ ಬಗ್ಗೆ ಹೇಳ್ಬೋದಾ ಸರ್? ಇದು 2012 ಫಿಯಟ್ ಫುಂಟೋ. ಇದು 1.2 ಲೀಟರ್ ಇಂಜಿನ್ ಬರುತ್ತೆ. ಡೈನಾಮಿಕ್ ವೇರಿಯಂಟ್ ಸರ್ ಇದು. ಓಕೆ ಸರ್. ಸೆಕೆಂಡ್ ಓನರ್ ಆಗಿದೆ ಸರ್. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಇನ್ಶೂರೆನ್ಸ್ ಕಟ್ಕೊಡ್ತೀನಿ. ಪ್ರೈಸಿಂಗ್ ಬಂದ್ಬಿಟ್ಟು 265 ಹೇಳ್ತಾ ಇದೀನಿ. ಹೆಚ್ಚು ಕಮ್ಮಿ ಆಗುತ್ತೆ. ಸೆಕೆಂಡ್ ಓನರ್ ಸರ್ ಇದು. ಸೆಕೆಂಡ್ ಓನರ್. ನೀವು ಇಂಟೀರಿಯರ್ ನೋಡಿದ್ರೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. ಎಸ್ ಸರ್. 4 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ ಸರ್ ಇದರಲ್ಲಿ. ಹಾಗೆ ಟೈರ್ ಕಂಡೀಷನ್ ಹೇಳ್ಬೋದಾ ಸರ್? ಟೈರ್ ಕಂಡೀಷನ್ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲ 80% ಟೈರ್ ಥ್ರೆಡ್ ಇದೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಆಗೈತೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ. 265 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ನಾನು ಮಾಡ್ಕೊಡ್ತೀನಿ. ಸೊ ಹಾಗೆ ಯಾರಾದ್ರೂ ನೋಡ್ತಾ ಇರೋ ಫೈನಲ್ ಟು ಫೈನಲ್ 220 ಆಗುತ್ತೆ ಸರ್ ಇದು. 220 ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಯಾರಾದ್ರೂ ಹಾಗೆ ನೋಡ್ತಾ ಇರೋ ನೀವು ಶೋರೂಮ್ ಬನ್ನಿ, ಕಂಪ್ಲೀಟ್ ಡೀಟೇಲ್ಸ್ ಜೊತೆಗೆ ನೀವು ಗಾಡಿನ ನೀವು ಪ್ರಾಕ್ಟಿಕಲ್ ಆಗಿ ನೋಡಿ ಗಾಡಿ ನೀವು ತಗೊಂಡು ಹೋಗೋದು ಅಂತ. ಸರ್ ಇದು 2007 LX ಇದು. ಸರ್ ಇದು ಡಾಕ್ಟರ್ ವೆಹಿಕಲ್ ಇದು. ಲೇಡೀಸ್ ಮೋಡ್ಸ್ ಇರೋದು. ಬರೀ 34,000 ಕಿಲೋಮೀಟರ್ ಓಡೈತೆ ಸರ್. ಇದ್ರಲ್ಲಿ ಬರೀ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರಲ್ಲ. ಸೆಮಿ ಎಲೆಕ್ಟ್ರಿಕ್ ಪವರ್ ಸ್ಟೀರಿಂಗ್ ಬರುತ್ತೆ. ಸರ್ 2007 FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಜಿನಿಯನ್ ಕಿಲೋಮೀಟರ್ 34,000 ಓಡಿದೆ ಸರ್. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 1,75,000. 1,75,000. ಎಸ್ ಸರ್. ಸರ್ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನಾನು ಮಾಡಿಸ್ಕೊಡ್ತೀನಿ. ಸೊ ಹಾಗೆ ನೀವು ಶೋರೂಮ್ ಅಲ್ಲಿ ಬಂದ್ರಿಂದ ಒಂದು ಹೆಚ್ಚು ಕಡಿಮೆ ನೆಗೋಷಿಯಬಲ್ ಪ್ರೈಸ್ ಅಂತ ಹೇಳ್ತಾರೆ. ಯಾವ ಗಾಡಿ ಆದ್ರೂ ನೋಡಿ ಬನ್ನಿ, ಹೆಚ್ಚು ಕಡಿಮೆ ಮಾಡೋಣ. ಒಂದು ಒಳ್ಳೆ ವೆಲ್ ಮೇಂಟೈನ್ ಗಾಡಿ, ಡಾಕ್ಟರ್ ಗಾಡಿ ಅಂತ ಹೇಳ್ತಿದ್ದಾರೆ. ಯಾರಾದ್ರೂ ಹಾಲ್ಟರ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಒಂದು ಕಡಿಮೆ ಬಜೆಟ್ ಅಲ್ಲಿ ಡೈರೆಕ್ಟ್ ಆಗಿ ಬನ್ನಿ ಶೋರೂಮ್ ಅಲ್ಲಿ. ನೀವು ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಡೀಟೇಲ್ಸ್ ಹೇಳ್ಬೋದಾ? ಇದು 2011 UP ವೆಹಿಕಲ್ ಸರ್ ಇದು. LDI ಪ್ರೆಸೆಂಟ್ ಇವಾಗ ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಇದು ಬಂದ್ಬಿಟ್ಟು 1 ಲಕ್ಷ ಕಿಲೋಮೀಟರ್ ಓಡಿದೆ. 3,25,000 ನಾವು ಕೋಟಿಂಗ್ ಮಾಡ್ತಿರೋದು. ಫೈನಲ್ ಟು ಫೈನಲ್ 3 ಲಕ್ಷಕ್ಕೆ ಆಗುತ್ತೆ ಸರ್ ಇದು. 3 ಲಕ್ಷಕ್ಕೆ ಆಗುತ್ತೆ ಇದು. ಸರ್ ಡಾಕ್ಯುಮೆಂಟ್ಸ್ ಬಗ್ಗೆ ಕೇಳಬಹುದಾ? ಡಾಕ್ಯುಮೆಂಟ್ ಅಂದ್ರೆ ಸರ್ ಈ ತಗೊಳ್ಳೋರು 3ನೇ ಓನರ್ ಆಗ್ತಾರೆ. ಅವ್ರ ಹೆಸರಿಗೆ ನಾವು ಟ್ರಾನ್ಸ್ಫರ್ ಕೂಡ ನಾನು ಮಾಡಿಸ್ಕೊಡ್ತೀನಿ. ಓಕೆ ಸರ್. ಟ್ರಾನ್ಸ್ಫರ್ ಮಾಡಿಸಿ ಅವ್ರ ಟ್ರಾನ್ಸ್ಫರ್ ಚಾರ್ಜ್ ಆಡ್ ಆಗಲ್ಲ, ಸಪರೇಟ್. ಓಕೆ. 3 ಕಾಲಲ್ಲಿ 3 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್, ವಿತ್ ಟ್ರಾನ್ಸ್ಫರ್.
ವಿತ್ ಕೆ ನಂಬರ್ ವಿತ್ ಟ್ರಾನ್ಸ್ಫರ್ 3 ಲ್ಯಾಕ್ ಹೇಳ್ತಿದ್ದಾರೆ ಫ್ರೆಂಡ್ಸ್. UP ಗಾಡಿ ಯಾರಾದರೂ ನೋಡ್ತಾ ಇರೋ ಸ್ವಿಫ್ಟ್ LDI ಯಾರಾದರೂ ನೀವು ಡೈರೆಕ್ಟಾಗಿ ಬಂದು ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ. ಒಳ್ಳೆ ಗಾಡಿ ಸರ್. ಮೈಲೇಜ್ ಎಷ್ಟು ಬರುತ್ತೆ ಗಾಡಿ? ಸರ್ ಇದು ನಿಮಗೆ 20+ ಬರುತ್ತೆ. 20+ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಯಾರಾದರೂ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಮತ್ತೆ ನೆಗೋಷಿಯಬಲ್ ಪ್ರೈಸಲ್ಲಿ ಆಗುತ್ತೆ ಅಂತಲೇ ನಾವು 500 ಇದು. ಎಸ್ ಸರ್. ಬ್ಲ್ಯಾಕ್ ಕಲರ್ ಗಾಡಿ. ಓಕೆ. 2012 ಮಾಡಲು ಸೆಕೆಂಡ್ ಓನರ್ ಆಗಿದೆ ಸರ್. 94,000 ಕಿಲೋಮೀಟರ್ ಓಡಿದೆ. ಜಿನಿಯನ್ ಶೋರೂಮ್ ರೆಕಾರ್ಡ್. ಓಕೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಎಸ್ ಸರ್. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಓಕೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇನ್ಶೂರೆನ್ಸ್ ನಾನು ಕಟ್ಕೊಡ್ತೀನಿ ಸರ್. ಓಕೆ. ಪ್ರೈಸಿಂಗ್ ಬಂದು 6.5 ಲಕ್ಷ ಹೇಳ್ತಾ ಇದೀನಿ. ಓಕೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ವಿತ್ ಇನ್ಶೂರೆನ್ಸ್ ನಾನು ಕೊಡ್ತೀನಿ. 1 ಇಯರ್ ಗೇರ್ ಬಾಕ್ಸ್ ಇಂಜಿನ್ ವ್ಯಾರಂಟಿ ಕೂಡ. ಓಕೆ. ಹಾಗೆ ಟೈರ್ ಕಂಡೀಷನ್ ಸರ್ ಹೇಳ್ಬೋದು? ಎಲ್ಲ ಹೊಸದೇ ಸರ್. ಎಲ್ಲ ಗಾಡಿ ಬಗ್ಗೆ ಟೆನ್ಷನ್ ತಗೋಬೇಡಿ. ನ್ಯೂ ಬ್ರಾಂಡ್ ಟೈರ್ಸ್ ಅಂತಾನೆ ಹೇಳ್ಬೋದು. ನೀವು ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಗೊತ್ತಾಗ್ತಿದ್ರೆ ಪರ್ಫಾರ್ಮೆನ್ಸ್ ಹೆಂಗಿದೆ. ಓಕೆ. ಅಂದ್ರೆ ಏನು ಕಾಸ್ಟ್ ಮಾಡ್ತೀರಾ ಸರ್ ಫೈನಲ್? ಸರ್ ಇದು ಬಂದು 6 ಕಾಲು ಕೊಡ್ತೀನಿ ಸರ್. ಇನ್ಶೂರೆನ್ಸ್ ಪ್ಲಸ್ ಅವ್ರ ಹೆಸರು ಟ್ರಾನ್ಸ್ಫರ್. ಓಕೆ. ಪ್ಲಸ್ 1 ಇಯರ್ ಗೇರ್ ಬಾಕ್ಸ್ ಇಂಜಿನ್ ವ್ಯಾರಂಟಿ. ಸೊ ಹಾಗೆ ಫ್ರೆಂಡ್ಸ್, ಯಾರಾದರೂ ಒಂದು ನೋಡ್ತಾ ಇರೋ ಒಂದು ಲಕ್ಸುರಿ ಗಾಡಿ, ಒಂದು ಒಳ್ಳೆ ಏನೋ, ಯಾಕೆಂದ್ರೆ ಕೆಲವರೆಲ್ಲ ನೋಡ್ತಾ ಇರ್ತಾರಲ್ಲ ಒಂದು ಲಕ್ಸುರಿ ಗಾಡಿ ಬೇಕು, ಒಂದು ಏನಾರ ನಿಮ್ಗೆ ಈ ಗಾಡಿ ಖರ್ಚು ಮಾಡ್ತೀನಿ ಅಂದ್ರೆ ನಿಮ್ಗೆ ಒಂದು 5,000 ಖರ್ಚಿದೆ ಸರ್ ಅಷ್ಟೇ. ಸೊ ಅಷ್ಟೇ ಅಂತಾನೆ ಹೇಳ್ಬೋದು. ಬೇರೆ ಏನು ಇಲ್ಲ. ವಿತ್ ಸರ್ವಿಸ್ ಆಗಿದೆ, ವಿತ್ ಸರ್ವಿಸ್ ಕೊಡ್ತಾರೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಯಾರು ನೋಡ್ತಾ ಇದ್ದಾರೆ ಗಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಯಾವುದೇ ನೋಡ್ತಾ ಇರ್ಬೋದು, ಯಾವುದೇ ಸ್ಕ್ರಾಚಸ್ ಆಗಲಿ ಡೆಂಟಸ್ ಆಗಲಿ ಗಾಡಿಲಿಲ್ಲ. ಯಾರು ಹಾಗೆ ನೋಡ್ತಾ ಇದ್ದಾರೆ ಶೋರೂಮ್ ಅಲ್ಲಿ ಬಂದು ಮಾತಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ಹೇಳಿ ಸರ್. ಇದು ಲೋ ಮಾಡ್ಲು ಯಾರಾದ್ರೂ ಒಂದು 3 ಲಕ್ಷ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಿದ್ರೆ ಬನ್ನಿ ನೋಡಿ. ಓಕೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು 2008 ಮಾಡಲು ಸೆಕೆಂಡ್ ಓನರ್. 84,000 ಕಿಲೋಮೀಟರ್ ಓಡಿದೆ ಸರ್. ಓಕೆ ಸರ್. ಇದು FC ಇನ್ಶೂರೆನ್ಸ್ ರನ್ನಿಂಗ್ ಐತೆ. ಓಕೆ. ಪ್ರೈಸಿಂಗ್ ಬಂದು 2,65,000 ಹೇಳ್ತಿರೋದು. ಪ್ರೈಸಿಂಗ್ ಅಲ್ಲಿ ಹೆಚ್ಚು ಕಮ್ಮಿ ನಾನು ಮಾಡ್ಕೊಡ್ತೀನಿ. ಓಕೆ. ಗಾಡಿ ಜಿನಿಯನ್ ಆಗಿದೆ ಸರ್. ನೀವು ಬನ್ನಿ ಗಾಡಿ ಓಡಿಸಿ, ನಿಮಗೆ ಗೊತ್ತಾಗಿದೆ ಯಾವ ತರ ಇದೆ ಅಂತ. ಫ್ರೆಂಡ್ಸ್, ಹಾಗೆ ಯಾರಾದರೂ ಗಾಡಿ ಡೀಟೇಲ್ಸ್ ಬಂದ್ರೆ ಶೋರೂಮ್ ಅಲ್ಲಿ ನೀವು ಏನು ಕೆಳಗಡೆ ಕಾಣಿಸ್ತಿದೆ ನಂಬರ್, ಡೈರೆಕ್ಟ್ ಆಗಿ ಫೋನ್ ಮಾಡ್ಕೊಂಡು ಸರ್. ನನ್ನ ನಂಬರ್ ವಾಟ್ಸ್ಆಪ್ ಮಾಡಿ ಸಾಕು. ನನ್ನ ವಾಟ್ಸ್ಆಪ್ ಅಲ್ಲಿ ನಿಮ್ ಕ್ಯಾಟ್ಲಾಗ್ ಇರುತ್ತೆ. ಆ ಕ್ಯಾಟ್ಲಾಗ್ ಅಲ್ಲಿ ನೀವು ನೋಡಿದ್ರೆ ಎಲ್ಲ ಗಾಡಿ ಡೀಟೇಲ್ಸ್ ಇರುತ್ತೆ. ಯಾವ ಗಾಡಿ ಡೀಟೇಲ್ಸ್ ಬಗ್ಗೆ ನನಗೆ ಮೆಸೇಜ್ ಮಾಡ್ತೀರಾ, ಅದ್ರದ್ದು ಏನಾದ್ರು ಬೇಕಂದ್ರೆ ಇನ್ನೂ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಸೊ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ಏನಾದ್ರು ಬೇಕು ಅಂದ್ರೆ ನೀವು ಶಾರ್ಪ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಎಲ್ಲ ಡೀಟೇಲ್ಸ್ ಗಾಡಿ ಕಳ್ಸಿಕೊಡ್ತಾರೆ. ಹಾಗೆ ನೀವು ಶೋರೂಮ್ ಮೇಲೆ ಬಂದು ಗಾಡಿ ನೋಡ್ಬೋದು, ಟೆಸ್ಟ್ ಡ್ರೈವ್ ಮಾಡಿ ನೀವು ಗಾಡಿ ನೋಡ್ಕೊಂಡು ನೀವು ತಗೊಂಡು ಹೋಗೋದು. ಫ್ರೆಂಡ್ಸ್, ಯಾರು ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಶೋರೂಮಿಗೆ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು. ಇದರಲ್ಲಿ ಇನ್ನೂ ಬೇಕು ಅಂದ್ರೆ 10 ಮಾಡಲು ಐತೆ. ಸರ್. 10 ಮಾಡಲು ನೋಡ್ತೀನಿ. 10 ಮಾಡಲು ಡೀಸೆಲ್ ಗಾಡಿನೂ ತೋರಿಸ್ತೀನಿ ನಿಮಗೆ. ಓಕೆ. ನೀವು ಬಂದ್ರೆ ನಂಗೆ ಟೈಮ್ ಕೊಟ್ರೆ ನೀವು ಯಾವ ಗಾಡಿ ನಿಮ್ಗೆ ಸಮಾಧಾನ ಆಗೋರು ನಾನು ಗಾಡಿ ತೋರಿಸ್ತೀನಿ. ನಿಮ್ಗೆ ಯಾವ್ದು ಬೇಕಾದ್ರೆ ವ್ಯಾಪಾರ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ವಿಶೇಷ ಏನಂದ್ರೆ ಬಜರಂಗಿಲಿ ವಿಶೇಷ ಏನಂದ್ರೆ ನಿಮ್ಗೆ ಗಾಡಿಗಳು ಮಲ್ಟಿಪಲ್ ಆಪ್ಷನ್ಗಳಿರುತ್ತೆ. ಒಂದೇ ಗಾಡಿಗಳಿರಲ್ಲ. ನಿಮಗೆ ಒಂದೇ ಗಾಡಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಗಾಡಿ ಬೇಕು ಅಂದ್ರೆ 4-5 ಆಪ್ಷನ್ ಇರುತ್ತೆ. ಯಾಕೆಂದ್ರೆ ಅವರು ನಿಮಗೆ ಪರ್ಟಿಕ್ಯುಲರ್ ಗಾಡಿನ ತರಿಸಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಅಂತ ಹೇಳ್ಬೋದು. ಯಾರಾದರೂ ನೋಡ್ತಾ ಇದ್ದಾರೆ ಬಜರಂಗ್ ಬನ್ನಿ ಅಂತ ಹೇಳ್ತಾ ನಾನು ನೀವು ಬಂದು ನೋಡ್ತಾ ಬರೋದು. ಯಾಕೆಂದರೆ ಪ್ರತಿಯೊಬ್ಬರು ಗಾಡಿ ತಗೊಳ್ಳೋದು ತುಂಬಾ ಆಸೆ ಆಗಿರುತ್ತೆ. ಹಾಗೆ ಒಂದು ಜೆನ್ಯೂನ್ ಗಾಡಿ ಬೇಕು ಅಂತಂದರೆ ಒಂದು ಜೆನ್ಯೂನ್ ಶೋರೂಮಲ್ಲಿ ತಗೊಳ್ಬೇಕು. ಯಾರಾದರೂ ಹಾಗೆ ನೋಡ್ತಾ ಇದ್ರೆ ಬನ್ನಿ ಶೋರೂಮಿಗೆ, ಮಾತಾಡಿ ಕೂತ್ಕೊಂಡು ನೀವು ಎಲ್ಲ ರೀತಿ ಚೆಕ್ ಮಾಡ್ಕೊಂಡು ನೀವು ಗಾಡಿ ತಗೊಳ್ಬಹುದು. ಸರ್, ಫೋರ್ಡ್ ಇಕೋಸ್ಪೋರ್ಟ್ಸ್ ಟೈಟಾನಿಯಂ ಸರ್. ಇದು ಟೈಟಾನಿಯಂ ಅಂದ್ರೆ ಟಾಪ್ ಎಂಡ್ ಇದು. ಓಕೆ ಸರ್. ಸೆಕೆಂಡ್ ಓನರ್ 1,57,000 ಓಡೈತೆ. ಓಕೆ. ಶೋರೂಮ್ ಮೇಂಟೈನ್. ರೀಸೆಂಟ್ಲಿ ಸರ್ವಿಸ್ ಕೂಡ ಆಗೈತೆ. ಓಕೆ. ಪ್ರೈಸಿಂಗ್ ಅಂತ ಬಂದ್ರೆ ಸರ್ ಇದು 560 ಹೇಳ್ತಾ ಇದೀನಿ. 560 ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಜಿನಿಯನ್ ಆಗಿದೆ ವೆಹಿಕಲ್. ಓಕೆ ಸರ್. AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. ಓಕೆ. ಗಾಡಿ ಜಿನಿಯನ್ ಆಗಿದೆ ಸರ್. ಇದು ಬಿಟ್ಟು ಬೇಕಾದ್ರೆ ಇನ್ನೊಂದು ಗಾಡಿ ಬೇಕು ಅಂದ್ರೆ ವೈಟ್ ಐತಿ ಇದರಲ್ಲಿ. ಓಕೆ. ವೈಟ್ ಅಲ್ಲಿ 2017 ಟೈಟಾನಿಯಂ ಪ್ಲಸ್ ಅದು. ಓಕೆ. ಅದು 1,42,000 ಓಡೈತೆ. ಓಕೆ ಸರ್. ಅದ್ರ ಪ್ರೈಸಿಂಗ್ ಬಂದು 6,85,000. 6,85,000. ಇದ್ರ ಪ್ರೈಸ್ ಬಂದ್ಬಿಟ್ಟು 5,60,000. ಓಕೆ. ನೀವು ನೋಡ್ತೀರಾ ಅಂದ್ರೆ 2 ಗಾಡಿನ ತೋರಿಸ್ತೀನಿ. 2 ಗಾಡಿಗೂ ಲೋನ್ ಆಗುತ್ತೆ. ಓಕೆ. 2 ಗಾಡಿನೂ ಜಿನಿಯನ್ ಆಗಿದೆ. ನೀವು ಒಂದು ಟೆಸ್ಟ್ ಡ್ರೈವ್ ಮಾಡಿ ಗಾಡಿನ. ಟೆಸ್ಟ್ ಡ್ರೈವ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇರುತ್ತೆ. ಏನು ಕಾಸ್ಟ್ ಮಾಡ್ತೀರಾ ಸರ್ ಗಾಡಿಗೆ? ಸರ್, ಇದು 5,80,000. ಸಾರಿ 5,60,000. ಓಕೆ. ಇನ್ನೊಂದು ಗಾಡಿ ಬಂದು 6,85,000. 6,80,000. ಅದು ಬಂದು ಟೈಟಾನಿಯಂ ಪ್ಲಸ್. ಅದು ಬಟನ್ ಸ್ಟಾರ್ಟ್. ಓಕೆ. ಇದು ಕೀ ಸ್ಟಾರ್ಟ್. ವೈಟ್ ಕಲರ್ ಗಾಡಿ ಒಂದಿದೆ, ಗ್ರೇ ಕಲರ್ ಒಂದಿದೆ. ಇದರಲ್ಲೇ ಇನ್ನೂ ಕಮ್ಮಿ ಬೇಕು ಅಂದ್ರೆ 13 ಮಾಡೋ ಒಂದು ಬರುತ್ತೆ, ಸೇಮ್ ಕಲರ್. ಓಕೆ. 1,39,000 ಓಡಿರೋ ಗಾಡಿನೂ ಸಿಗುತ್ತೆ. ಟೋಟಲ್ ಆಗಿ 3 ಇಕೋ ಸ್ಪೋರ್ಟ್ಸ್ ಸಿಗುತ್ತೆ. 3 ಗಾಡಿನೂ ಟಾಪ್ ಎಂಡ್. ಫ್ರೆಂಡ್ಸ್, ಹಾಗೆ ಯಾರು ನೋಡ್ತಾ ಇರೋ ಇಕೋ ಸ್ಪೋರ್ಟ್ಸ್ ಒಂದಲ್ಲ ಅಂದ್ರೆ ಇದು 2013 ಮಾಡಲು ಹೋಂಡಾ ಅಮೇಜ್ 1.5 ಲೀಟರ್ ಡೀಸೆಲ್ ಇಂಜಿನ್ ಸರ್. ಇದು ಸರ್ ಇದು VX ವೇರಿಯಂಟ್. VX ಅಂತಂದ್ರೆ ಟಾಪ್ ಎಂಡ್ ಸರ್. ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್ ವಿತ್ ಮ್ಯಾಗ್ ವೀಲ್. ಓಕೆ ಸರ್. ಸರ್ ಇದೆಲ್ಲ ಎಲ್ಲ ಬೇರೆಯವರೆಲ್ಲ ಹೇಳ್ತಾರಲ್ಲ, ಎಲ್ಲ ನಾವು ಹಾಕ್ಸಿದೀವಿ ನಮಗೆ ಕಂಪ್ನಿಗೆ ಯಾರ ಕಾರ್ಗೂ ಹಾಕ್ಸೋದೇನಿಲ್ಲ ಸರ್. ಎಲ್ಲ ಕಸ್ಟಮರ್ ಹಾಕ್ಸ್ಬಿಟ್ಬಿಟ್ಟು ಸರ್, ಅದೇ ಇಂಪಾರ್ಟೆಂಟ್ ಅಲ್ವಾ? ನಾನು ಕಸ್ಟಮರ್ ಎಲ್ಲಾ ವಿಡಿಯೋದಲ್ಲೂ ನಾವು ನೋಡ್ತೀವಲ್ವಾ, ಅದನ್ನ ಹಾಕ್ಸಿದೀವಿ ಇದನ್ನ ಹಾಕ್ಸಿದೀವಿ ಅಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಯಾರು ಏನು ಹಾಕ್ಸಿರಲ್ಲ. ಓಕೆ. ನಾನು ಅದೇ ಕೇಳೋದು. ಜಸ್ಟ್ ನಾವು ವಾಶ್ ಆನ್ ಮಾಡ್ಸ್ಕೊಂತೀವಿ, ಇಂಟೀರಿಯರ್ ಕ್ಲೀನ್ ಮಾಡ್ಸ್ಕೊಂತೀವಿ, ಪೆಟ್ರೋಲ್ ಒಂದು ಹಾಕೊಂತೀವಿ, ಡೀಸೆಲ್ ಬೇಕಾದ್ರೆ ಡೀಸೆಲ್ ಗಾಡಿಗೆ ಡೀಸೆಲ್ ಹಾಕ್ತೀವಿ. ಸರ್, ನನ್ನ ವೀಕ್ಷಕರು ಕೇಳೋದೇ ಒಂದು ಜೆನ್ಯೂನ್ ಶೋರೂಮ್ ಅಂತ. ಹಾಗಾಗಿ ಸರ್ ನಾವು ಸಣ್ಣ ಪುಟ್ಟನೇ ಸರ್ ಮಾಡ್ಸೋದು. ಓಕೆ. ನಾವು ಮ್ಯಾಗ್ ವೀಲ್ ಹಾಕ್ಸಿದೀವಿ, ನಾವು ಟೈರ್ ಹಾಕ್ಸಿದೀವಿ ಅಂತ ಕೊಡೋದನ್ನ ಏನೋ ಇದ್ರೆ ನಾನು ಹೇಳ್ತೀನಿ. ಸರಿ ಸರ್. ಹಾಗೆ ಫ್ರೆಂಡ್ಸ್, ಯಾರಾದರೂ ನೋಡ್ತಾರೆ ಹಾಗೇನೆ ಒಂದು ಜೆನ್ಯೂನ್ ಗಾಡಿನ ನೀವು ನೋಡ್ತಾ ಇರ್ಬೋದು. ಒಳ್ಳೆ ಕಲರ್, ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಇಲ್ಲ. ಬಾರಿ ಸಣ್ಣ ಪುಟ್ಟ. ಪ್ರೈಸಿಂಗ್ ಬಂದ್ಬಿಟ್ಟು 3,30,000 ನಾನು ಹೇಳ್ತಾ ಇದೀನಿ. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. 3,30,000. ಇನ್ಶೂರೆನ್ಸ್ ಕೂಡ ಫಸ್ಟ್ ಪಾರ್ಟಿ ರನ್ನಿಂಗ್ ಇದೆ, ಜೂನ್ ವರೆಗೂ ಇದೆ. ಓಕೆ. 84,000 ಕಿಲೋಮೀಟರ್ ಓಡೈತೆ. ಓಕೆ. ಇದು ಬಂದ್ಬಿಟ್ಟು ಆಥರೈಸ್ಡ್ ಸರ್ವಿಸ್. ಕಸ್ಟಮರ್ ಒಂದು 19 ವರೆಗೂ ಏನೋ ಶೋರೂಮ್ ರೆಕಾರ್ಡ್ ಮಾಡಿದ್ದಾರೆ. ಓಕೆ ಸರ್. ಆಮೇಲೆ ಅವ್ರೇನೋ ಹ್ಯಾಂಡ್ ಗ್ಯಾಪ್ ಆದ್ರು ಅಂತ ಏನೋ ಮಾಡ್ಕೊಂಡಿಲ್ಲ. ಸೊ ಹಾಗೆ ಫ್ರೆಂಡ್ಸ್, ಯಾರು ಹಾಗೆ ನೋಡ್ತಾ ಇದ್ರೆ ನೀವು ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ಮಾತಾಡಿ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತಲೇ ನಾವು ಹೇಳ್ಬೋದು.
ಸರ್ ಇನೋವಾ ಬಗ್ಗೆ ಹೇಳಿ ಸರ್. ಸರ್ ಇನ್ನೋವಾ ಭರ್ಜರಿ ವೆಹಿಕಲ್ ಇದು. ಹಾ ಸರ್. ನೀವು ಯಾವ ಹಳ್ಳಕ್ ಬಿಟ್ರೆ ಒಂದು ಪಿನ್ ಡ್ರಾಪ್ ಸೌಂಡ್ ಇಲ್ಲ, ಆ ತರ ಮೇಂಟೈನ್ ಮಾಡಿದ್ರೆ ಕಸ್ಟಮರ್. ಓಕೆ ಸರ್. ಸರ್ 2014 ಮಾಡಲು ಸಿಂಗಲ್ ಓನರ್. ಹಾ ಸರ್. 2,59,000 ಓಡೈತೆ. ಓಕೆ. ಬಟ್ ನಿಮ್ಗೆ ಫೀಲ್ ಲೈಕ್ 50,000 ಓಡಿರೋ ತರನೇ ಇರೋದು ವೆಹಿಕಲ್. ಓಕೆ. ಹಾ ಸರ್. ಸರ್ 10,00,000 ಲಕ್ಷ ಹೇಳ್ತಾ ಇದೀನಿ. ಈ ವೇರಿಯಂಟ್ ಸೀಟ್ ಕವರ್ ಡ್ಯಾಮೇಜ್ ಐತೆ, ಬೇಗ ಹೋದ್ರೆ ಸೀಟ್ ಕವರ್ ಹಾಕಿಸ್ಕೊಡೋಣ. ಸೀಟ್ ಕವರ್ ಹಾಕಿಸ್ಕೊಡ್ತೀರಾ? ಹಾಕಿಸ್ಕೊಡೋಣ. ಟಾಪ್ ಎಂಡ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಕಟ್ಬಿಟ್ಟಿದ್ದಾರೆ ಕಸ್ಟಮರ್. ಬಟ್ ಪ್ರೈಸಿಂಗ್ 10,000 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಪ್ರೈಸ್ ಒಂದು 10,000 ಹೇಳ್ತಿದ್ದಾರೆ, ಹೆಚ್ಚು ಕಡಿಮೆ ಅಂತ ಹೇಳ್ತಿದ್ದಾರೆ. ಹಾಗೆ ಯಾರಾದ್ರೂ ವೀಕ್ಷಕರೇ ಒಂದು 7 ಸೀಟರ್ ಗಾಡಿ ನೋಡ್ತಾ ಇರೋ ಒಂದು ಜಿನಿಯನ್ ವೆಹಿಕಲ್ ಗಾಡಿ ನೀವು ನೋಡ್ತಾ ಇರಬಹುದು. ಗಾಡಿ ಕಂಡೀಷನ್ ಕೂಡ ಯಾವುದೇ ಡೆಂಟಸ್ ಆಗಲಿ, ಯಾವ್ದು ಸ್ಕ್ರಾಚಸ್ ಆಗಲಿ ಯಾವುದೂ ಇಲ್ಲ. ನೀವು ನೋಡ್ತಾ ಇರೋದು ಫ್ರಂಟೇ ಆಗಲಿ ಬ್ಯಾಕೇ ಆಗಲಿ ತುಂಬಾನೇ ವೆಲ್ ಮೇಂಟೈನ್ ಇದೆ. ಬಂದು ತೋರಿಸಿ ಸರ್ ಬೇಕಾದ್ರೆ. ಶೋರೂಮ್ ಮೇಂಟೈನ್ ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ಹಾಗೆ ಯಾರು ನೋಡ್ತಾ ಇದ್ರೆ ಬನ್ನಿ ಒಂದ್ಸತಿ ಶೋರೂಮ್ಗೆ ವಿಸಿಟ್ ಮಾಡಿ ಸರ್. ಹಾಗೆ ಗಾಡಿ ಲಾಸ್ಟ್ ಕೋಟ್ ಏನ್ ಮಾಡ್ತೀರಾ ಸರ್ ಗಾಡಿ? ಸರ್ ಸೀಟ್ ಕವರ್ ಎಲ್ಲ ಹಾಕ್ಸಿ ನಾನು 10 ಲಕ್ಷ ಕೊಡ್ತೀನಿ ಸರ್. ಬೇಕು ಅಂದ್ರೆ ಸೀಟ್ ಕವರ್ ಹಾಕಿಸ್ಕೊಡ್ತೀನಿ. ಓಕೆ. ನೀವು ನೋಡ್ತಾ ಇರೋದಲ್ಲ ಫ್ರೆಂಡ್ಸ್, ಯಾವ ತರ ಬೇಕಾದ್ರೆ ಮಾಡ್ಕೊಬಹುದು. ಓಕೆ. ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಇಲ್ಲ. ಟೈರ್ ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಬ್ರಾಂಡ್ ನ್ಯೂ ಟೈರ್ಸ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ನೀವು ಹಾಗೆ ನೀವು ರೇರ್ ಶೀಟ್ ನೋಡೋದಾದ್ರೆ ನೀವು ನೋಡ್ತಾ ಇರ್ಬೋದಲ್ಲ, ಯಾವುದೇ ಗಾಡಿ ಏನು ಸೀಟ್ ಸ್ಕ್ರಾಚ್ ಏನು ಡ್ಯಾಮೇಜ್ ಆಗಿದೆ ನಾನು ಹಾಕಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ಫ್ರಂಟ್ ನೋಡ್ತಾ ಇರ್ಬೋದು, ಡ್ಯಾಶ್ ಬೋರ್ಡ್ ತುಂಬಾ ನೀಟ್ ಆಗಿದೆ. ಹಾಗೆ ಯಾರಾದ್ರೂ ನೋಡ್ತಾ ಇರೋ ಫ್ರೆಂಡ್ಸ್ ಬನ್ನಿ ಒಂದ್ಸತಿ ಶೋರೂಮ್ಗೆ ವಿಸಿಟ್ ಕೊಡಿ, ಒಂದ್ಸತಿ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್. ಇದು ವರ್ಣ ನನ್ನ ಹತ್ರ ಟೋಟಲ್ ಆಗಿ 3 ವರ್ಣ ಇದೆ ಸರ್. ಅದ್ರಲ್ಲಿ ಇದು ಫಸ್ಟ್ ಒನ್. ಇದು 2013 ಸೆಕೆಂಡ್ ಓನರ್, 19,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ, ಇನ್ಶೂರೆನ್ಸ್ ಕಟ್ಕೊಡ್ತೀನಿ ಸರ್. ಇದು ಬಂದು SX. ಇದು SX ಅಂದ್ರೆ ಟಾಪ್ ಎಂಡ್ ಇದು ಸರ್. ಇದ್ರಲ್ಲಿ ಮಾಮೂಲಿ ನೀವು ಇಂಟೀರಿಯರ್ ನೋಡಿದ್ರೆ AC ಪವರ್ ಸ್ಟೀರಿಂಗ್, ಫೋಟೋಸ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ ಸರ್. ಸರ್ ಕಿಲೋಮೀಟರ್ ಬಂದು 19,000 ಕಿಲೋಮೀಟರ್ ಓಡಿದೆ. ಪ್ರೈಸಿಂಗ್ ಬಂದು 4,90,000 ಹೇಳ್ತಾ ಇದೀನಿ. ಸ್ಮಾಲ್ ನೆಗಿಷಿಯಬಲ್. ಲೋನ್ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಸೊ ಹಾಗೆ ವೀಕ್ಷಕರು ಯಾರು ನೋಡ್ತಾ ಇದಾರಲ್ಲ ಗಾಡಿ, ಒಂದು ಫ್ಯಾಮಿಲಿಗೆ ಒಂದು ವರ್ಣ ಗಾಡಿ ನೀವು ನೋಡ್ತಾ ಇರ್ಬೋದು. ವೆಲ್ ಮೇಂಟೈನ್ ಗಾಡಿ. ಇದು ಕೂಡ ಒಂದು ಡಿಸೆಂಟ್ ಕಲರ್ ಆದ್ರೆ ವೈಟ್ ಕಲರ್ ಇದೆ. ತುಂಬಾ ವೆಲ್ ಶೋರೂಮ್ ಮೇಂಟೈನ್ ಗಾಡಿ ಇದೆ. ಫೈನಲ್ ಟು ಫೈನಲ್ ಏನ್ ರೇಟ್ ಮಾಡ್ತೀರಾ ಸರ್ ಕಿರಣ್ ಸರ್ ಗಾಡಿ? ಸರ್ ಫೈನಲ್ ಟು ಫೈನಲ್ ಇದು 490 ಹೇಳ್ತಾ ಇದೀನಿ. 470 ಆಗುತ್ತೆ. ಇನ್ಶೂರೆನ್ಸ್ ಏನಾದ್ರು ಲ್ಯಾಬ್ಸ್ ಆಗಿರ್ಬೋದು ಅನ್ಕೊಂತೀನಿ. ಲ್ಯಾಬ್ಸ್ ಆಗಿರೋ ನಾನು ಇನ್ಶೂರೆನ್ಸ್ ನಾನು ಕಟ್ಕೊಡ್ತೀನಿ. ಸೊ ಇನ್ಶೂರೆನ್ಸ್ ರನ್ನಿಂಗ್ ಇದ್ರೆ ಇಲ್ಲ. ಸೊ ಇನ್ಶೂರೆನ್ಸ್ ರನ್ನಿಂಗ್ ಲ್ಯಾಬ್ಸ್ ಆಗಿರೋ ನಾನು ಕಟ್ಕೊಡ್ತೀನಿ. ಬಟ್ ಗಾಡಿ ಜಿನಿಯನ್ ಆಗೈತೆ. ಇದನ್ನ ಬಿಟ್ಟು ಇನ್ನೊಂದು ನೋಡ್ತೀರಾ ಅಂದ್ರೆ ಇದ್ರಲ್ಲಿ ನೆಕ್ಸ್ಟ್ 11 ಮಾಡಲ್ ಒಂದು ಐತೆ. 11 ಮಾಡಲ್ ಬಂದು ಇದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ ಸಿಲ್ವರ್ ಕಲರ್ 1.6 ಲೀಟರ್ ಇಂಜಿನ್ SX. ಸರ್ SX ಅಂದ್ರೆ ಇದು ಟಾಪ್ ಎಂಡ್. ಇದು ಟಾಪ್ ಎಂಡ್ ಹೌದು. ಸರ್ ಸರ್ ಇದು ಬಂದ್ಬಿಟ್ಟು 1,34,000 ಓಡೈತೆ. ಶೋರೂಮ್ ಮೇಂಟೈನ್ 1,30,000 ಹಿಡಿದೆ. ಶೋರೂಮ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಸರ್. ಹಾಗೆ ಇಂಟೀರಿಯರ್ ಬಗ್ಗೆ ಏನೇನು ಫೀಚರ್ ಬರ್ಬೋದು ಸರ್? ಇದು ಮಾಮೂಲಿ AC ಪವರ್ ಸ್ಟೀರಿಂಗ್, ಫೋಟೋಸ್, ಪವರ್ ವಿಂಡೋಸ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ಆಮೇಲೆ ರಿವರ್ಸ್ ಕ್ಯಾಮ್ರಾ ಬರುತ್ತೆ ಮಿರರ್ ಅಲ್ಲಿ. ಓಕೆ ಸರ್. ಸೊ ನೀವು ನೋಡ್ತಾ ಇರೋದಲ್ಲ ಫ್ರೆಂಡ್ಸ್, ಗಾಡಿ ವೆಲ್ ಮೇಂಟೈನ್ ಗಾಡಿ, ಒಂದು ಲಕ್ಸುರಿ ಗಾಡಿ ಅಂತಾನೆ ಹೇಳ್ಬೋದು. ಹಾಗೆ ಯಾರಾದರೂ ವರ್ಣ ನೋಡ್ತಾ ಇದ್ರೆ ನೀವು ಡೈರೆಕ್ಟಾಗಿ ಬಂದು ನೋಡ್ಬೋದು ಶೋರೂಮಲ್ಲಿ. ಒಂದಲ್ಲ ಅಂತ 2 ಗಾಡಿಗಳಿದೆ ಇಲ್ಲಿ. ತುಂಬಾ ಎರಡಲ್ಲ ಇನ್ನೊಂದಿದೆ ಬೇಕಾರೆ, ಇನ್ನೊಂದಿದೆ ಅಂತ ಹೇಳ್ತಿದ್ದಾರೆ. ತುಂಬಾ ಆಪ್ಷನ್ ಇದೆ ಗಾಡಿದು. ಯಾರಾದರೂ ನೋಡ್ತಾರೆ ಒಂದು ಲಕ್ಸುರಿ ಗಾಡಿ, ಶೋರೂಮಲ್ಲಿ ಬನ್ನಿ ಮಾತಾಡಿ ಅಂತಾನೆ ಹೇಳ್ಬೋದು ಸರ್. ಆದರೆ ಶೋರೂಮ್ ಬಂದು ಗಾಡಿ ನೋಡೋದ್ರಿಂದ ನೀವು ಕಂಪ್ಲೀಟ್ ಒಂದು ನೆಗೋಷಿಯಬಲ್ ರೇಟ್ ಆಗ್ಬೋದಾ? ಸರ್ ಇದು ಬಂದ್ಬಿಟ್ಟು 4 ಲಕ್ಷ ಕೋಟಿಂಗ್ ಮಾಡ್ತಿರೋದು. ಇದು ಸಿಂಗಲ್ ಓನರ್ 11 ಮಾಡಲು. ಸಿಂಗಲ್ ಓನರ್ 11 ಮಾಡಲು. ಇದು ಬಿಟ್ಟು ಇನ್ನೊಂದು ಐತೆ. ಇದ್ರಲ್ಲಿ ಇನ್ನೊಂದು ಬಂದು 13 ಮಾಡಲು. 13 ಅದು ಸೆಕೆಂಡ್ ಓನರ್. ಅದು ಬಂದ್ಬಿಟ್ಟು 485. ಸರ್ ಟೋಟಲ್ ಆಗಿ 3 ಗಾಡಿ ಓರ್ಣದಲ್ಲಿ ಒಂದು 4 ಕಾಲ್ ಸಿಂಗಲ್ ಓನರ್. ಸರ್ ಮಾಮೂಲಿ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಫೋಟೋಸ್, ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್. ಓಕೆ ಸರ್. ರಿವರ್ಸ್ ಕ್ಯಾಮ್ರಾನು ಎಲ್ಲ ಒಂದು ಕಂಪ್ನಿಯಿಂದಾನೆ ಬರೋದು ಸರ್. ನಾವೇನು ಮಾಡಿಸಿಲ್ಲ. ಹಾಗಾದ್ರೆ ಫೈನಲ್ ಟು ಫೈನಲ್ ಒಂದು ಕೋಟ್ ಸರ್ 4 ಕಾಲು. ಇದು ಫೈನಲ್ ಟು ಫೈನಲ್ 390 ಆಗುತ್ತೆ ಸರ್. 390 ಫೈನಲ್ ಟು ಫೈನಲ್ ಹೇಳ್ತಿದ್ದಾರೆ. ಹಾಗೆ ಯಾರಾದ್ರೂ ಒಂದು ವರ್ಣ ನೋಡ್ತಾ ಇರೋ ಫ್ಯಾಮಿಲಿಗೆ ಟೋಟಲ್ 3 ವರ್ಣ ಇದೆ ಸರ್. ಟೋಟಲ್ 2 ವೈಟ್ ಕಲರ್ ಇದೆ, ಒಂದು ಸಿಲ್ವರ್ ಕಲರ್ ಇದೆ. ಸಿಲ್ವರ್ ಬಂದು 11 ಮಾಡಲು, ವೈಟ್ ಬಂದು 13 ಮಾಡಲು, ಇನ್ನೊಂದು ವೈಟ್ ಬಂದು 13 ಮಾಡಲು. 4 ಕಾಲ 11 ಮಾಡಲು, 490 ಬಂದ್ಬಿಟ್ಟು 13 ಮಾಡಲು. ಇನ್ನೊಂದು ವರ್ಣ ಬಂದ್ಬಿಟ್ಟು 485. ಅದು ಸೆಕೆಂಡ್ ಓನರ್. ಸಿಂಗಲ್ ಓನರ್ ಅಂದ್ರೆ 11 ಮಾಡಲು ಒಂದೇ ಇರೋದು. ಓಕೆ. ಹಾಗೆ ನೀವು ನೋಡ್ತಾ ಇರಲ್ಲ ಫ್ರೆಂಡ್ಸ್, ಇಷ್ಟು ಕಂಪ್ಲೀಟ್ ಡೀಟೇಲ್ಸ್ ತಿಳಿಸಿದ್ದಾರೆ. ಯಾರಾದರೂ ಹಾಗೆ ನೋಡ್ತಾ ಇದ್ರೆ ನೀವು ಬನ್ನಿ ಶೋರೂಮ್ಗೆ, ಮಾತಾಡೋದ್ರಿಂದ ಒಂದು ನೆಗೋಷಿಯಬಲ್ ಪ್ರೈಸ್, ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ಸರ್. ಎಲ್ಲ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. 13 ಈಗ 12 ನೋಡಿದ್ರೆ ರೇಟಿಕಾ, ಇವಾಗ ಬಂದು 14 ತೋರಿಸ್ತೀನಿ ಬನ್ನಿ. 14 ಇದು ಆನಿವರ್ಸರಿ ಎಡಿಷನ್ ಅಂತ ಸರ್. ಇದು VDI ವೇರಿಯಂಟ್, ಸಿಂಗಲ್ ಓನರ್, 1,22,000 ಹೊಡಿತೆ ಸರ್. ಇದು ಬಂದ್ಬಿಟ್ಟು ನಿಮ್ಗೆ ಆನಿವರ್ಸರಿ ಎಡಿಷನ್ ಇಂಟೀರಿಯರ್ ಸ್ವಲ್ಪ ಚೇಂಜ್ ಬರುತ್ತೆ. ಸಿಸ್ಟಮ್ ಎಲ್ಲ ಬಂದು ನಿಮಗೆ ಬಟನ್ ಸಿಸ್ಟಮ್ ಬರುತ್ತೆ. ಹೌದು, ಮ್ಯಾಗ್ವಿಲ್ ಬರುತ್ತೆ. ಮಾಮೂಲಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಫೋಟೋಸ್, ಪವರ್ ವಿಂಡೋಸ್ ಬರುತ್ತೆ. ಇದೆಲ್ಲ ಇದು ಮ್ಯಾಗ್ವಿಲ್ ಬಂದ್ಬಿಟ್ಟು ಸ್ಟಾಕ್ ಇದೆ ಸರ್. ಆನಿವರ್ಸರಿ ಎಡಿಷನ್ಗೆ ಮ್ಯಾಗ್ವಿಲ್ ಬರುತ್ತೆ ಸರ್. ಇದು ಅವಾಗಲೇ ಹೇಳ್ದೆ ಅನ್ಸುತ್ತೆ, 1,22,000 ಕಿಲೋಮೀಟರ್ ಇದೆ. ಸಿಂಗಲ್ ಓನರ್ ಗಾಡಿ ಬಂದ್ಬಿಟ್ಟು ಪ್ರೈಸಿಂಗ್ ಬಂದಿ ಸರ್ 690 ಹೇಳ್ತಾ ಇದೀನಿ. 6,60,000 ವಿತ್ ಇನ್ಶೂರೆನ್ಸ್ ಕೊಡ್ತೀನಿ ಸರ್.
ಸೊ ಮತ್ತೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೊಡ್ತೀನಿ. ಓಕೆ, ಮತ್ತೆ ಡಾಕ್ಯುಮೆಂಟ್ ಮತ್ತೆ ಇನ್ಸೂರೆನ್ಸ್ ಬಗ್ಗೆ ಏನಿಲ್ಲ ಸರ್, ಡಾಕ್ಯುಮೆಂಟ್ಸ್ ಅಂದ್ರೆ ವೈಟ್ ಬೋರ್ಡ್ ಏನು ಜಾಸ್ತಿ ಬರಲ್ಲ ಸರ್. RC ಕಾರ್ಡ್, ಇನ್ಶೂರೆನ್ಸ್, ಎಮಿಷನ್ ಟೆಸ್ಟ್. ಓಕೆ, ಒಂದೊಂದು ಗಾಡಿಲಿ ಎಮಿಷನ್ ಟೆಸ್ಟ್ ಇರುತ್ತೆ, ಒಂದೊಂದು ಗಾಡಿಲಿ ಎಮಿಷನ್ ಟೆಸ್ಟ್ ಇರಲ್ಲ. ನಾವು ಕಂಪಲ್ಸರಿ ಇದ್ರದ್ದು ಏನಾರ ಇದ್ರೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇದು ಇನ್ಶೂರೆನ್ಸ್ ನಾನು ಕಟ್ಕೊಡ್ತೀನಿ. 6,60,000 ವಿತ್ ಇನ್ಶೂರೆನ್ಸ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ನಾನು ಕಟ್ತೀನಿ. ಹಾಗೆ ವೀಕ್ಷಕರಿಗೆ ಯಾರಾದ್ರೂ ಗಾಡಿ ನೋಡ್ತಾ ಇರೋ, ನೀವು ಇರ್ಟಿಗ ಒಂದಲ್ಲ ಅಂತ 2 ಗಾಡಿಗಳಿದೆ, ಡೈರೆಕ್ಟ್ ಆಗಿ ಬಂದು ಒಂದು ಗುಡ್ ವೆಂಟೇಜ್ ಗಾಡಿ ಅಂತಾನೆ ಹೇಳ್ಬೋದು. ಹಾಗೆ ನೀವು ಮಾತಾಡೋದ್ರಿಂದ ಬಂದು ಒಂದು ಪ್ರೆಸೆಂಟ್ ನನ್ನ ಹತ್ರ 2 ವೆಹಿಕಲ್ ಇದೆ ಸರ್, ಇನ್ನೂ 2 ವೆಹಿಕಲ್ ನಾನು ತೋರಿಸ್ತೀನಿ ಬೇಕಾದ್ರೆ. ಸೊ ಹಾಗೆ ವೀಕ್ಷಕರಿಗೆ ಯಾರು ನೋಡ್ತಾ ಇದ್ರಲ್ಲ, ನೀವು ಡೈರೆಕ್ಟ್ ಆಗಿ ಕೆಳಗಡೆ ಕಾಣಿಸಿರೋ ನಂಬರ್ಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದ್ರೆ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಬೆಸ್ಟ್ ರೇಟ್ಗೆ ಒಂದು ಗುಡ್ ಕಂಡೀಷನ್ ಆಗುತ್ತೆ ಸರ್. ಈ ಗಾಡಿ ಬಗ್ಗೆ ಹೇಳ್ಬೋದು ಡೀಟೇಲ್ಸ್ ಸರ್. ಇದು 2010 ಪುಂಟೋ ಸರ್. ಇದು ಸರ್ ಗ್ರ್ಯಾಂಡ್ ಪುಂಟೋ. ಇದು ಓಕೆ, 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಸರ್. ಇದು ಸರ್ ಸಿಂಗಲ್ ಓನರ್, ಶೋರೂಮ್ ಮೇಂಟೈನ್ಡ್, 1,05,000 ಕಿಲೋಮೀಟರ್ ಓಡಿದೆ. ಓಕೆ ಸರ್. ಸರ್ ಫ್ರೆಶ್ ಎಫ್ಸ್ ಮಾಡಿಸ್ಕೊಡ್ತೀನಿ ನಾನು. ಓಕೆ, ಇನ್ಶೂರೆನ್ಸ್ ಬಂದು ಡಿಸೆಂಬರ್ ವರೆಗೂ ಇದೆ, ಅಪ್ ಟು ಡಿಸೆಂಬರ್. ಆಲ್ಮೋಸ್ಟ್ ಟೈರ್ ಕಂಡೀಷನ್ ನಿಮಗೆ 80% ಥ್ರೆಡ್ ಇದೆ ನಿಮಗೆ. ಸರ್ ಸರ್ ಇದು ಕಾಸ್ಟ್ ಬಂದ್ಬಿಟ್ಟು 1,75,000 ವಿತ್ ನಿಮಗೆ FC. ವಿತ್ FC. ಸರ್ ಇದ್ರಲ್ಲಿ ಮಾಮೂಲಿ ನೀವು ಇಂಟೀರಿಯರ್ ನೋಡ್ರೆ AC ಬರುತ್ತೆ, ಪವರ್ ಸ್ಟೇರಿಂಗ್, 2 ಡೋರ್ ಪವರ್ ವಿಂಡೋಸ್ ಬರುತ್ತೆ ಸರ್. ಬರುತ್ತೆ. ಮತ್ತೆ ನೋಡಿದ ಗಾಡಿ ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಸಿಂಗಲ್ ಓನರ್. ಸರ್ ಆಲ್ಮೋಸ್ಟ್ ನಿಮಗೆ ಟೈರ್ ಕಂಡೀಷನ್ 80% ಥ್ರೆಡ್ ಇದೆ ನಿಮಗೆ. ಓಕೆ, ಸೇಮ್ ನಿಮಗೆ ಸರ್ ಶಿಫ್ಟ್ ಅಲ್ಲಿ ಏನು ಇಂಜಿನ್ ಬರುತ್ತೆ ಅದೇ ಇಂಜಿನ್ ಬರೋದು. 1.2 ಲೀಟರ್ ಇಂಜಿನ್, 1,75,000 ಹೆಚ್ಚು ಕಮ್ಮಿ ನಾನು ಮಾಡಿಸ್ಕೊಡ್ತೀನಿ. 1,75,000 ಹೆಚ್ಚು ಕಡಿಮೆ ಅಂತ ಹೇಳ್ತಿದ್ದಾರೆ. ಬ್ಲಾಕ್ ಬ್ಯೂಟಿನೇ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಯಾರಾದ್ರೂ ಒಂದು Fiat ನೋಡ್ತಾ ಇದ್ರೆ ಎಷ್ಟು ಅಂದ್ರೆ 2 lakh ಕೆಳಗಡೆ ಇದೆ. ಮತ್ತೆ ನೀವು ನೋಡ್ತಾ ಇರ್ಬೋದು, ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಗಾಡಿಲಿ ಕಂಡು ಬರ್ತಾ ಇಲ್ಲ. ಸೊ ಹಾಗೆ ಬ್ಲಾಕ್ ಬೇಡ ಅಂತಂದ್ರೆ ರೆಡ್ ಇದೆ ಇದರಲ್ಲಿ. ಸರ್ 2 ಆಪ್ಷನ್ ಇದೆ ಫ್ರೆಂಡ್ಸ್. ಬ್ಲಾಕ್ ಬೇಡ ಅಂದ್ರೆ ರೆಡ್ ಇದೆ, ರೆಡ್ ಬೇಡ ಅಂದ್ರೆ ಬ್ಲಾಕ್ ಇದೆ. ಎಷ್ಟೋ ಜನ ತುಂಬಾ ರೆಡ್ನ ಇಷ್ಟಪಡ್ತೀರಾ. ಹಾಗೆ ನೋಡ್ತಾ ಇರ್ಬೋದಲ್ಲ, ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ಬೋದು. ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಇಲ್ಲ, ವೆಲ್ ಮೇಂಟೈನ್ ಗಾಡಿ. ಹಾಗೆ ನೀವು ಶೋರೂಮಿಗೆ ಬಂದು ಮಾತಾಡೋದ್ರಿಂದ ಒಂದು ಈ ಗಾಡಿಗೆ ಒಂದು ಹೆಚ್ಚು ಕಡಿಮೆ ಮಾಡಿಕೊಂಡು ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತಲೇ ನಾವು ಹೇಳ್ಬೋದು.